जय भारत जननी प्रजाते, जय हे कर्नाटक माते, जय सुंदर नदी नाडे, जय वेद ऋषिಗಳ ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪರ ಕುಬಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲವ ಹೊಯ್ಸಳರಾಳಿದ ನಾಳೆ, ಜಂಕಣ ಜಕಣರ ಹೆಚ್ಚಿನ ಬೀರೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಜಯ ಹೇ ಕರ್ನಾಟಕ ಮಾತೆ. ಹೇಳಿಸ್ತಾರೆ ಏನು ಹೇಳಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ ಸರ್ ನಾವೇ ಮಾಡ್ಬೇಕು. 2022-23ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಮಗ್ರ ಶಿಕ್ಷಣ ಯೋಜನೆ ಗ್ರಾಮ ಸಭೆಯನ್ನ ನಮ್ಮ ಶಾಲೆಯಲ್ಲಿ ಈ ದಿನ ನಾವು ಹಮ್ಮಿಕೊಂಡಿರ್ತೀವಿ. ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಶ್ರೀಯುತ ಶಿವಪ್ರಸಾದ್ ಸರ್ ಅವರು ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯಸ್ಥರಾಗಿರ್ತಕ್ಕಂತಹ ನಾಗೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಲೆಕ್ಕವನ್ನು ಪರಿಶೋಧನೆ ಮಾಡಿರ್ತಕ್ಕಂತಹ ಕುಮಾರಿ ಸರಿತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಇಲಾಖಾ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮತಿ ರೇಖಾ CRP ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ SDMC ಅಧ್ಯಕ್ಷರಾದ ಶ್ರೀಮತಿ ಸುಮಾ ಅವರು ಬಂದಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆಯೇ ಆಶಾ ಕಾರ್ಯಕರ್ತೆಯರು, ನಮ್ಮ SDMCಯ ಎಲ್ಲ ಸದಸ್ಯರು ಹಾಗೂ ನಮ್ಮ ಬಿಸಿ ಊಟದವರು, ಪುಟಾಣಿ ಮಕ್ಕಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಸ್ವಾಗತ ಭಾಷಣವನ್ನು
ಈಗ ಈ ಕಾರ್ಯಕ್ರಮದ ಉದ್ದೇಶ ಮತ್ತೆ ಈ ಕಾರ್ಯಕ್ರಮವನ್ನು ಯಾಕೆ ಮಾಡಬೇಕು ಅನ್ನೋ ಹಮ್ಮಿಕೊಂಡಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಒಂದಷ್ಟು ನಮಗೆ ಸುಳಿವನ್ನು ಕೊಡಲಿಕ್ಕೆ ಶ್ರೀಯುತ ನಾಗೇಶ್ ಸರ್ ಅವರು ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಷತ್ತಿನ ಗ್ರಾಮ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ SDMC ಅಧ್ಯಕ್ಷರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಎಲ್ಲ ಪೋಷಕರೇ ಹಾಗೂ ಮಕ್ಕಳೇ, ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಏನು ಯಾವುದೇ ಒಂದು ಯೋಜನೆ ಸರ್ಕಾರ ಜಾರಿಗೆ ತಂದಾಗ ಆ ಯೋಜನೆ ಈ ಒಂದು ಹಂತದಲ್ಲಿ ಏನು ಆಗ್ತಿದೆ ಅನ್ನೋದನ್ನು ನಾವು ವರದಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ಆ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ಶಾಲೆಗಳಲ್ಲಿ ಕೈಗೊಳ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ಅಂದರೆ ಸಮಾಜದ ಮಧ್ಯದಲ್ಲಿ ಹೋಗಿ ನಾವು ಈ ಒಂದು ಶಾಲೆಯ ವ್ಯಾಪ್ತಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಆಗಬೇಕು, ಅದೆಲ್ಲ ಹೇಗೆ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. ಆ ಒಂದು ತಿಳ್ಕೊಂಡ್ಬಿಟ್ಟು ವಾಸ್ತವಾಂಶವನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು. ಹಾಗಾಗಿ ನಾವು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19ರಲ್ಲಿ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಇದರ ಉದ್ದೇಶ ಅಂತಂದ್ರೆ ಈ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಯಾವುದೇ ಶಾಲೆ ಬಿಟ್ಟ ಮಗು ಮನೆಯಲ್ಲಿ ಇರಬಾರ್ದು, ಎಲ್ಲ ಮಕ್ಕಳನ್ನು ಕೂಡ ಶಾಲೆಗೆ ಕರೆತರಬೇಕು ಅಂತಕ್ಕಂಥದ್ದು. ಹಾಗೆ ಎಲ್ಲ ಮಕ್ಕಳಿಗೂ ಕೂಡ ಸಮಾನ ಶಿಕ್ಷಣವನ್ನ, ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ವಿಶೇಷ ಚೇತನ ಮಕ್ಕಳಿದ್ರು ಅವರಿಗೂ ಕೂಡ ವೃತ್ತಿಪರ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದೇ ಲಿಂಗ ತಾರತಮ್ಯ ಅಥವಾ ಜಾತಿ ಈ ಥರದ ಭೇದ ಭಾವಗಳಿಂದ ಎಲ್ಲರಿಗೂ ಕೂಡ ಸಮಾನ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೂ ಕೂಡ ಶಿಕ್ಷಣ ತರಬೇತಿಯನ್ನು ಆಯೋಜಿಸುವುದರ ಮುಖಾಂತರ ಅವರ ಕಾರ್ಯಕ್ಷಮತೆಯನ್ನು ಕೂಡ ಬಲಪಡಿಸ್ತಕ್ಕಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಒಟ್ಟು ನಮಗೆ ಸರ್ಕಾರದಿಂದ 134 ಅಂಶದ ಒಂದು ವರದಿಯನ್ನು ಕೇಳಿರ್ತಕ್ಕಂಥದ್ದು. ಹಾಗಾಗಿ ಆ ಎಲ್ಲ ಆಯಾಮಗಳಲ್ಲಿ ಕೂಡ ನಾವು ಈ ಒಂದು ಶಾಲೆಯ ಪರಿಸರವನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ನಾವು ಅದೆಲ್ಲ ಅಂಶಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದ್ದೀವಿ. ಮಕ್ಕಳೊಂದಿಗೆ ಸಂದರ್ಶನ ಮಾಡ್ತಕ್ಕಂಥದ್ದಿದೆ, ಹಾಗೆ ಪೋಷಕರೊಂದಿಗೆ ಸಂದರ್ಶನ ಮಾಡ್ತಕ್ಕಂಥದ್ದು, ಹಾಗೆ ಈ ಶಾಲಾ ವಾತಾವರಣವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಇಲ್ಲಿನ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಕಟ್ಟಡದ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯದ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನ ಕೂಡ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿಬಿಟ್ಟು ನಾವು ಒಂದು ವರದಿಯನ್ನು ಸಿದ್ಧಪಡಿಸಿದ್ದೀವಿ. ಇದು ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ನಾವು ಯಾವುದೇ ಒಂದು ವರದಿಯನ್ನು ಸಿದ್ಧಪಡಿಸಿದ್ರು ಕೂಡ ಗ್ರಾಮ ಸಭೆಯನ್ನು ಕರಿಬೇಕಾಗುತ್ತೆ. ಗ್ರಾಮ ಸಭೆಯ ಮುಂದೆ ಅವೆಲ್ಲ ವರದಿಯನ್ನು ಓದಿ ಹೇಳಬೇಕಾಗುತ್ತೆ. ಓದಿ ಹೇಳಿ ಗ್ರಾಮಸ್ಥರ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಏನೆಲ್ಲ ಅಂಶಗಳನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ, ಆ ಎಲ್ಲ ಅಂಶಗಳನ್ನ ಕೂಡ ನಾವು ನಿಮಗೆ ತಿಳಿಸ್ತೇವೆ. ನೀವೆಲ್ಲರೂ ಕೂಡ ಈ ಶಾಲಾ ವ್ಯಾಪ್ತಿಯಲ್ಲಿ ನಾವು ತಿಳಿಸಿರ್ತಕ್ಕಂಥ ಅಂಶಗಳ ಬಗ್ಗೆ ಸರಿ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಕೂಡ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅವೆಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಿ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಮ್ಮೆಲ್ಲರಿಗೂ ಒಂದಿಸ್ತಾ ಮಾತಾಡ್ಬೋದು. ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಿರ್ತಕ್ಕಂತಹ ಶ್ರೀಯುತ ನಾಗೇಶ್ ಅವರಿಗೆ ಧನ್ಯವಾದಗಳು. ಈಗ ವರದಿ ಮಂಡನೆಯನ್ನ ಶ್ರೀಯುತ ದೇವೇಂದ್ರ ಪ್ರಸಾದ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಇದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಛಲಾಂತರದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಒಂದು ಯೋಜನೆ. ಈ ಯೋಜನೆಯನ್ನು 2018ರಿಂದ ಈಚೆಗೆ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು ಶಾಲಾ ಹಂತದಲ್ಲಿ. ಅದರ ಪ್ರಕಾರ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಾಲೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಮಕ್ಕಳಿಗೆ ಬರೀ ತರಗತಿಗಳಲ್ಲಿ ಪಾಠ ಪ್ರವಚನಗಳೇ ಅಲ್ಲ, ಅದೇ ಶಿಕ್ಷಣ ಅಲ್ಲ, ಅದರ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು. ಪಠ್ಯೇತರ ಚಟುವಟಿಕೆಗಳಂದರೆ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು, ಆಮೇಲೆ ಅವರ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು, ಆಮೇಲೆ ವೃತ್ತಿ ಕೌಶಲ್ಯಕ್ಕೆ ಅವರ ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ವೃತ್ತಿ ಕೌಶಲ್ಯಕ್ಕೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು.
ಆಮೇಲೆ ಇತ್ತೀಚಿನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳನ್ನು ಅವರಿಗೆ ಮೂಲಭೂತ ವಿಷಯಗಳನ್ನು ಕಲಿಕೆ ಮಾಡ್ತಕ್ಕಂಥದ್ದು. ಆಮೇಲೆ ಇತ್ತೀಚಿನ ಡಿಜಿಟಲ್ ಮಾಧ್ಯಮಗಳ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಥಮಿಕ ಜ್ಞಾನವನ್ನು ನೀಡ್ತಕ್ಕಂಥದ್ದು. ಅದು ಅಲ್ಲದೆ ಶಾಲಾ ಪರಿಸರ ಅಂತಕ್ಕಂಥದ್ದು ಅದು ಮುಖ್ಯ. ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇದು ಒಂದು ಅಂಶ. ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇದ್ದರೆ ಆ ಮಗುವಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ದೊರೀತದೆ ಅಂತಕ್ಕಂಥದ್ದನ್ನು ಸರ್ಕಾರ ಮನಗಂಡು, ಶಿಕ್ಷಣ ಇಲಾಖೆ ಮನಗಂಡು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಅಂದರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಅಂತ ದೊರೆಯಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಒಂದು ಶಾಲಾ ಕಟ್ಟಡ ಇರಬೇಕು, ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಿರಬೇಕು, ಅದೇ ರೀತಿ ಪಾಠೋಪಕರಣಗಳು, ಪೀಠೋಪಕರಣಗಳಿರಬೇಕು. ಮಗುವಿಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆಯಬೇಕಾದ್ರೆ ಅಲ್ಲಿ ಒಂದು ಒಳ್ಳೆಯ ಗ್ರಂಥಾಲಯ ಇರಬೇಕು, ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿರಬೇಕು. ಆಮೇಲೆ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆಯ ಸುತ್ತ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳ ರಕ್ಷಣೆಗೆ ಅನುಕೂಲವಾಗುವ ಸುತ್ತ ಕಾಂಪೌಂಡ್ ಗೋಡೆ ಇರಬೇಕು. ಒಂದು ಆಟ ಆಡಲಿಕ್ಕೆ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಇರಬೇಕು. ಹೀಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು. ಒಂದು ಈಗ ಮಧ್ಯಾಹ್ನದ ಬಿಸಿ ಊಟಕ್ಕೆ ಅಡುಗೆ ಕೋಣೆ, ಉತ್ತಮವಾಗಿರ್ತಕ್ಕಂಥ ಶುಚಿತ್ವವನ್ನು ಹೊಂದಿರತಕ್ಕಂಥ ಅಡುಗೆ ಕೋಣೆ ಇರಬೇಕು. ಹಾಗೆ ಆಹಾರಗಳನ್ನು ಸಂಗ್ರಹಿಸಲಿಕ್ಕೆ ದಾಸ್ತಾನು ಕೊಠಡಿ ಇರಬೇಕು. ಇವೆಲ್ಲವೂ ಸಾಮಾನ್ಯವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಶೌಚಾಲಯ ಇರಬೇಕು ಮಗುವಿಗೆ. ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ಬಳಕೆಗೆ ಯೋಗ್ಯ ಇರಬೇಕು. ಹೀಗೆ ಎಲ್ಲವೂ ಅಡಕವಾಗಿದ್ರೆ, ಎಲ್ಲವೂ ಇದ್ದರೆ ಉತ್ತಮವಾಗಿರ್ತಕ್ಕಂಥ ಪರಿಸರ ಮತ್ತು ಶೈಕ್ಷಣಿಕ ವಾತಾವರಣ ಮತ್ತು ಭೌತಿಕ ವಾತಾವರಣ ಆ ಶಾಲೆಯಲ್ಲಿದ್ದರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಮನಗಂಡು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಸರ್ಕಾರಿ ಶಾಲಾ ಹಂತದಲ್ಲಿ 2018ರಿಂದ ಈಚೆಗೆ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಆಮೇಲೆ ಜಾರಿಗೆ ಬಂದ ಮೇಲೆ ಯಾವ ರೀತಿ ಅನುಷ್ಠಾನ ಆಗಿದೆ ಈವರೆಗೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಎಷ್ಟು ಶಾಲೆಗಳು ಅವುಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾವೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕು. ಆಮೇಲೆ ಶಿಕ್ಷಣ ಇಲಾಖೆಯ ಕಾನೂನುಗಳನ್ನ, ನಿಯಮಗಳನ್ನು ರೂಪಿಸ್ತಾರಲ್ಲ ಅವ್ರಿಗೆ ಗೊತ್ತಾಗಬೇಕು. ಅದೆಲ್ಲ ಶಾಲೆಗಳನ್ನು ಬಂದು ನೋಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇದೇ ರೀತಿ ಎಲ್ಲ ಇದೆ, ಶಿಕ್ಷಣದ ವಾತಾವರಣ ಉತ್ತಮವಾಗಿದೆ, ಶಾಲಾ ವಾತಾವರಣ ಉತ್ತಮವಾಗಿದೆ, ಎಲ್ಲ ಶಾಲೆಗಳನ್ನು ಬಂದು ನೋಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ, ಉನ್ನತ ಶಿಕ್ಷಣ ತಜ್ಞರು ಬಂದು ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರೇನು ಮಾಡಿದ್ದಾರೆ ಅಂದರೆ ಸರ್ಕಾರದ ಮೂಲಕ ಈ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ್ದಾರೆ. ಈ ಯೋಜನೆಯನ್ನು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ಅದರಲ್ಲಿ ಎಲ್ಲ ಅಂಶಗಳು ಇದೆ. ಸರ್ಕಾರ ಮಾರ್ಗಸೂಚಿ ಪ್ರಕಾರ 134 ಅಂಶಗಳನ್ನು ಹೇಳಿದೆ. ಅದನ್ನು ಪರಿಶೀಲನೆಗೊಳಪಡಿಸಿ ಅದನ್ನು ಒಂದು ಗ್ರಾಮ ಸಭೆ ಕರೆದು ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ನೇರವಾಗಿ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಇದರಿಂದ ಮುಂದೆ ಏನಾದರೂ ಕೆಲವು ಶಾಲೆಗಳಲ್ಲಿ ಅದಕ್ಕೆ ತಕ್ಕಂತೆ ಅನುಷ್ಠಾನ ಆಗಿಲ್ಲ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಅನುಷ್ಠಾನ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೇನು ಬದಲಾವಣೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಮುಂದಿನ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡೋದು, ಅದ್ರ ಪ್ರಕಾರ ನಾವು ಏನೇನು ಸರ್ಕಾರದ ಆದೇಶ ಮತ್ತು ಯೋಜನೆ ಮಾರ್ಗಸೂಚಿ ಪ್ರಕಾರ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಏನೇನು ಅಂತಕ್ಕಂಥದ್ದು 2022-23 ಸಾಲಿನಲ್ಲಿ ಒಟ್ಟು 6 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. 23-24ನೇ ಸಾಲಿನಲ್ಲಿ 5 ವಿದ್ಯಾರ್ಥಿಗಳು ಇಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ರು. ಈ ಸಾಲಿನಲ್ಲಿ ಒಟ್ಟು 7 ಮಕ್ಕಳಿದ್ದಾರೆ, ಸ್ವಲ್ಪ ಜಾಸ್ತಿ ಆಗಿದೆ. ಇಲ್ಲಿ ತುಂಬಾ ದೂರ ಪ್ರದೇಶಗಳಿರೋದ್ರಿಂದ ಹಾಗೆ ಒಬ್ಬೊಬ್ಬರಿಗೆ ಕಳಿಸ್ಲಿಕ್ಕೆ ಸಮಸ್ಯೆ ಆಗುತ್ತೆ ಸರ್. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಹೊರಗಡೆ ಬಿಟ್ಬಿಡ್ತಾರೆ. ಇವಾಗ 2-3 ಮಕ್ಕಳು ಇಲ್ಲಿಗೆ ಸೇರುವಂತವ್ರು ಇದ್ದಾರೆ, ಅದೇ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಸಮಸ್ಯೆ ಆಗುತ್ತೆ. ಆಮೇಲೆ ಈ ಯೋಜನೆ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಅದು ಶಾಲಾ ಹಂತದಲ್ಲಿ ಅನುಷ್ಠಾನ ಆಗಬೇಕಾದ್ರೆ ಕೆಲವೊಂದು ಅನುದಾನಗಳನ್ನ ಇಲಾಖೆ ಕೊಡುತ್ತೆ. ಆ ಅನುದಾನಗಳನ್ನು ಬಳಸ್ಕೊಂಡು ಇಲ್ಲಿ ಶಾಲೆಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಇಲ್ಲಿ ಶಿಕ್ಷಕರು. ಅದು ಏನೇನು 2022-23 ಸಾಲಿನಲ್ಲಿ ಒಟ್ಟು 12,875 ರೂಪಾಯಿ ಈ ಯೋಜನೆಯಲ್ಲಿ ಶಾಲೆಗೆ ಹಣ ಬಂದಿದೆ ಅನುದಾನ. ಅದನ್ನು 7,940 ರೂಪಾಯಿ ಖರ್ಚು ವೆಚ್ಚಗಳನ್ನು ಶಾಲೆ ನಿರ್ವಹಣೆ ಮಾಡಿದೆ. ಅಂದರೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ, ಶೌಚಾಲಯ ಸ್ವಚ್ಛತೆ ಇರ್ಬೋದು, ಕುಡಿಯುವ ನೀರಿಗೆ ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಅದನ್ನು ನಿರ್ವಹಣೆ ಮಾಡಿದೆ. ಆಮೇಲೆ ಏನೇನು ಅಂಶಗಳನ್ನು ಅಲ್ಲಿ ನಾವು ಇಲ್ಲಿ ನೋಡಬೇಕು ಅಂತಕ್ಕಂಥದ್ದು, ಮಕ್ಕಳಿಗೂ ಪಠ್ಯಪುಸ್ತಕವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು. ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಸರ್ಕಾರ ಉಚಿತವಾಗಿ ನೀಡ್ತದೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಮಗುವಿಗೆ.
ಹಾಗಾಗಿ ಯಾವುದೇ ಮಗುವಿಗೆ ಭೇದ ಭಾವ ಇಲ್ಲದೆ, ಯಾವುದೇ ಜಾತಿ, ಧರ್ಮ, ಬಡವ, ಬಲ್ಲಿದ, ಒಂದು ಶ್ರೀಮಂತ, ಹಾಗೆ ಹೇಗೆ ಅಂತಕ್ಕಂಥದ್ದು ಯಾವುದೇ ಭೇದ ಭಾವ ಇಲ್ಲದೆ ಇಲಾಖೆ ಏನು ಮಾಡ್ತದೆ, ಎಲ್ಲ ಪಠ್ಯಪುಸ್ತಕಗಳನ್ನು ಫ್ರೀಯಾಗಿ ಕೊಡ್ತದೆ. ಶಾಲೆಯಲ್ಲಿ ಹೇಗೆ ಅದು ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ದಾಖಲಾತಿ ನಿರ್ವಹಣೆ ಮಾಡಬೇಕು. ಅದರ ಪ್ರಕಾರ ನಾವು ನೋಡಿದಾಗ ಮಕ್ಕಳ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಎಲ್ಲ ಪಡೆದಿದ್ದಾರೆ, ದಾಖಲಾತಿಯನ್ನು ನಿರ್ವಹಣೆ ಮಾಡಲಾಗಿದೆ. ಆಮೇಲೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರದಿಂದ, ಅದು ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದಾಗ ಯಾವುದೇ ಮಗುವಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ನಾವು ದಾಖಲಾತಿಯಿಂದ ನೋಡಿದ್ವಿ, ಬೇರೆ ಶಿಕ್ಷಕರ ಹತ್ರ ಕೇಳಿದ್ವಿ, ಯಾವುದೇ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ಬಂದಿಲ್ಲ. ನಿಮ್ಮಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಯಾರಿಗಾರು ಬಂದಿದೆಯಾ ಇದ್ರ ಬಗ್ಗೆ? ಸ್ಕಾಲರ್ಶಿಪ್ ಹಿಂದಿನ ವರ್ಷ ಸರ್ಕಾರ ನೀಡ್ತಾರೆ. ಆದ್ರೆ ನೀವು ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ, ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ. ಮಾಹಿತಿಗಳನ್ನು ಕೊಡಿ, ದಾಖಲಾತಿಗಳನ್ನ ನೀವು ಅವ್ರಿಗೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಆಧಾರ್ ಕಾರ್ಡು, ಬೇರೆ ಬೇರೆ ದಾಖಲಾತಿಗಳನ್ನ ನೀವು ಪಡ್ಕೊಳ್ಳಿ. ಕನಿಷ್ಠ ಒಂದು ವರ್ಷಕ್ಕೆ 1,000ಕ್ಕಿಂತ ಜಾಸ್ತಿ ಹಣ ಬರುತ್ತೆ. ನಿಮ್ಮ ಮಗುವಿನ ಬೇರೆ ಬೇರೆ ಸಣ್ಣ ಪುಟ್ಟ ಎಕ್ಸಸೈಜು, ಪೆನ್ನು, ಪೆನ್ಸಿಲ್ಗಳು ಇಂಥವುಗಳ ಖರ್ಚಿಗಾಗುತ್ತೆ, ನಿಮಗೆ ಹೊರೆ ಆಗುತ್ತೆ. ಇಲ್ಲದೆ ಸರ್ಕಾರ ಕೊಡ್ತಕ್ಕಂಥ ವ್ಯವಸ್ಥೆ ಅದು ಅಲ್ವಾ? ಹಾಗಾಗಿ ನೀವು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿ, ಅವರ ಮಗುವಿನ ದಾಖಲಾತಿಗಳನ್ನು ಎಲ್ಲ ನಿರ್ವಹಣೆ ಮಾಡ್ಕೊಳ್ಳಿ, ತಯಾರು ಮಾಡ್ಕೊಳ್ಳಿ. ಶಿಕ್ಷಕರು ಎಲ್ಲರನ್ನ ಮಾಡಲಿಕ್ಕಾಗಲ್ಲ, ಅವ್ರಿಗೆ ತಂದು ಒದಗಿಸಿ, ಅವರ ಇಲಾಖೆಗೆ ಮಾಹಿತಿ ಕೊಟ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ತರಿಸಲಿಕ್ಕೆ ಅವರು ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ಹಾಗಾಗಿ ಇದುವರೆಗೆ ಯಾವುದೇ ಬಂದಿಲ್ಲ. ನಿಯಮಾನುಸಾರ ಅವರ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಇದೊಂದು ಬಹಳ ದೂರದಿಂದ ಕಚ್ಚಾ ದಾರಿಯಲ್ಲಿ ಹೊಡೆಯಾಳಗಳನ್ನು ದಾಟಿ ಬರ್ತಕ್ಕಂಥ ಮಕ್ಕಳಿಗೆ 2 ಕಿಲೋಮೀಟರ್, 1 ಕಿಲೋಮೀಟರ್, 5 ಕಿಲೋಮೀಟರ್ ವರ್ಷಕ್ಕೆ 6,000 ಸಾರಿಗೆ ವ್ಯವಸ್ಥೆ ವೆಚ್ಚ ಅಂತೇಳಿ ಕೊಡ್ತದೆ ಸರ್ಕಾರ. ಅದಕ್ಕೂ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ಪ್ರಸ್ತಾವನೆಯನ್ನು ಇಲಾಖೆಗೆ ಕಳಿಸ್ತಾರೆ. ಪ್ರಸ್ತಾವನೆ ಕಳಿಸಿದಾರಂತೆ, ಇಲ್ಲಿ ಯಾವುದೇ ಮಗುವಿಗೆ ಬಂದಿಲ್ಲ. ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆಯೇ ಅಂತಕ್ಕಂಥದ್ದು ಇಲ್ಲಿ ಒಂದು ಇಲಾಖೆ ನಿಯಮ ಇದು. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಈ ಮಗು ಸರಿಯಾಗಿ ಒಬ್ಬ ಶಿಕ್ಷಕರು ಇದ್ದಾರೆ. ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ ಪಕ್ಷ 200 ಕೆಲಸ ದಿನಗಳನ್ನು ನಿರ್ವಹಣೆ ಮಾಡಬೇಕು. ಒಂದು ವರ್ಷದಲ್ಲಿ 200 ದಿನಗಳು ಕೆಲಸ ಇಲ್ಲಿ ಶಾಲೆ ನಡಿಬೇಕು. ಅದು ಇಲಾಖೆ ನಿಯಮ, ಶಿಕ್ಷಣ ಇಲಾಖೆ ನಿಯಮ. ಅಷ್ಟು ದಿನಗಳು ನಡೆದೇಬೇಕು, ಅದು ಕಡ್ಡಾಯ ನಿಯಮ. ಅದು ಅದ್ರ ಪ್ರಕಾರ ನಿಮ್ಮ ಶಾಲೆ ಎಷ್ಟು ನಡೆದಿದೆ ಅಂತಕ್ಕಂಥದ್ದು 252 ದಿನಗಳನ್ನು ಇಲ್ಲಿ ಶಾಲೆ ನಡೆಸಿದ್ದಾರೆ. ಆಮೇಲೆ ಸದರಿ ಹಿಂದಿನ ಸಾಲಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಮತ್ತು ಅದಕ್ಕಿಂತ ಹೆಚ್ಚಿಗೆ. ಮಕ್ಕಳ ಹಾಜರಾತಿ ಹೇಗಿದೆ ಅಂತಕ್ಕಂಥದ್ದು ನಾವು ನೋಡಬೇಕು, ಎಲ್ಲ ದಾಖಲಾತಿಗಳನ್ನು ನೋಡಬೇಕು. ಅವಾಗ ನಾವೆಲ್ಲ ದಾಖಲಾತಿ ನೋಡಿದಾಗ ಎಲ್ಲ 80ಕ್ಕಿಂತ ಶೇಕಡ 80ಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ, ಶಾಲೆಗೆ ಬರ್ತಕ್ಕಂಥ ಮಾರ್ಗ ಸುರಕ್ಷಿತವಾಗಿದೆಯೇ ಅಂತಕ್ಕಂಥದ್ದನ್ನು ನಾವೆಲ್ಲ ಕೇಳಬೇಕು. ಇಲ್ಲದ್ರೆ ಕೇಳಿದಾಗ ಕೆಲವರ ಬರ್ತಕ್ಕಂಥ ಮಾರ್ಗ ಸುರಕ್ಷಿತ ಆಗಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ರು. ಬಹಳ ದೂರದಿಂದ ಬರ್ತಕ್ಕಂಥ ಮಕ್ಕಳಿದ್ದಾರೆ ಅಂತ, ಕಚ್ಚಾ ದಾರಿ ಇದೆ. ಆಮೇಲೆ ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಗೆ ಬಿಟ್ಟು ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಆಮೇಲೆ ಮಕ್ಕಳ ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಒಂದು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ವಯಸ್ಸಿರ್ತದೆ, ಅದಕ್ಕೆ ಮಾತ್ರ ಆ ವರ್ಷ ಆದಾಗ ಮಾತ್ರ ದಾಖಲಾತಿ ಮಾಡ್ಕೊಳ್ಬೇಕು. ಅದಕ್ಕಿಂತ 1 ವರ್ಷ ತಡವಾಗಿ ದಾಖಲಾತಿ ಮಾಡ್ಕೊಳ್ಬಾರ್ದು. ಅದು ಸಹ ಸರ್ಕಾರದ ನಿಯಮದ ಪ್ರಕಾರ ಅಲ್ಲ. ಅದರ ಪ್ರಕಾರ ಇಲ್ಲೆಲ್ಲ ದಾಖಲಾತಿ ಆಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಈ ಮಗುವಿಗೆ ಯಾವುದು ದಾಖಲಾತಿ ಇಲ್ಲ ಅಂತಕ್ಕಂಥದ್ದು ನೀವೇನಾದರೂ ಮಗುವನ್ನು ಸೇರಿಸಬೇಕು, ದಾಖಲಾತಿ ಮಾಡ್ಕೊಳ್ಬೇಕು ಅಂತ ಕರ್ಕೊ ಬಂದಾಗ ಶಾಲೆಯ ಶಿಕ್ಷಕರು ದಾಖಲಾತಿ ಇಲ್ಲ ಅಂತೇಳಿ ದಾಖಲಾತಿ ಮಾಡ್ಕೊಳ್ಳದೆ ಇರುವಾಗಿಲ್ಲ. ಯಾವುದಾದ್ರು ಒಂದು ದಾಖಲಾತಿಯನ್ನು ಪಡ್ಕೊಂಡು ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರಕರಣ ಇಲ್ಲ ಅಂತಕ್ಕಂಥ ಶಿಕ್ಷಕರು ಹೇಳಿ. ಆಮೇಲೆ ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಯಾವುದೂ ಇಲ್ಲ, ನಾವು ವಿಚಾರ ಮಾಡಿದ್ವಿ. ನಿಮಗೆ ಯಾರಾದ್ರೂ ಗೊತ್ತಿದ್ದಿದ್ರೆ ಹೇಳ್ಬೋದು, ನಿಮ್ಮ ಮನೆಯ ಸುತ್ತಮುತ್ತ ಯಾರಾದರೂ ಶಾಲೆಗೆ ದಾಖಲಾಗಿ ಹೊರಗಡೆ ಇದ್ದಾರೆ. ಆಮೇಲೆ ಶಾಲೆಗೆ ಬಾರದೇ ಇರ್ತಕ್ಕಂಥ ಮಗು ಏನಾದರೂ ಇದ್ದರೂ ನೀವು ಯಾರಾದರೂ ಮಾಹಿತಿಯನ್ನು ಕೊಡ್ಬೋದು, ನಾವು ಸರ್ಕಾರಕ್ಕೆ ಅದರ ವರದಿಯನ್ನು ಕೊಡ್ತೀವಿ. ಆ ರೀತಿ ಇರಂಗಿಲ್ಲ. 1ರಿಂದ 12ನೇ ತರಗತಿಯವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಎಲ್ಲ ಮಗು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ನಿಯಮ. ಅದರ ಪ್ರಕಾರ ಯಾವುದೇ ಮಗು ದಾಖಲಾತಿಯನ್ನು ಒಂದೇ ಹಾಗೆ ಇರುವಾಗಿಲ್ಲ. ಹಾಗೇನಾದ್ರು ಇದ್ದರೆ ಯಾವ್ದಾದ್ರು ಮಾಹಿತಿಯನ್ನು ಕೊಡಿದ್ದೀನಿ. ಆಮೇಲೆ ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಿದೆಯೇ,
ಈ ಶಾಲೆಯಲ್ಲಿ ಕೆಲವೊಂದು ಇದ್ದಾರೆ ಆ ಪ್ರಕಾರ ನಾವು ಕೇಳಿದಾಗ ಅದು ಯಾವುದೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಆಮೇಲೆ ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತಿದೆ. ಇತ್ತೀಚೆಗೆ ನಿಯಮ ಇದೆ, ಶಿಕ್ಷಣದ ಇಲಾಖೆ ನಿಯಮ, ಅತಿ ಹೆಚ್ಚಿನ ದೈಹಿಕ ಶಿಕ್ಷಣ ಶಿಕ್ಷಕರು ನೀಡುವಂತಿಲ್ಲ ಅಂತೇಳಿ. ಆ ಪ್ರಕಾರ ಇಲ್ಲಿ ಅದನ್ನು ಶಿಕ್ಷೆ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಮಕ್ಕಳನ್ನು ಮಾನಸಿಕ ಕೃಷಿಗೆ ಒಪ್ಪಿಸಲಾಗ್ತಿದೆ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಗುವನ್ನು ಉದ್ದೇಶಿಸಿ ಮಾನಸಿಕ ಕಿರುಕುಳವನ್ನು ನೀಡ್ತಕ್ಕಂಥದ್ದು ಆ ರೀತಿಯಾಗಿರ್ತದೆ. ಮಕ್ಕಳ ಮನವೊಲಿಸಿ ಶಿಕ್ಷಕರು ಮಕ್ಕಳಿಗೆ ಪಾಠ ಪ್ರವಚನವನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ಅದು ನಿಯಮ ಇರತಕ್ಕಂಥದ್ದು ಆ ರೀತಿ. ಆಮೇಲೆ ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಈ ರೀತಿ ಪ್ರಕರಣಗಳು ಆಗಿರ್ತಕ್ಕಂಥದ್ದು ಅದು ಈ ಶಾಲೆಯಲ್ಲಿ ಯಾವುದೂ ಇಲ್ಲ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಏನಾದ್ರು ಇದ್ದಾರೆ ಅಂತಕ್ಕಂಥದ್ದು. ಯಾವುದಾದ್ರು ವಿಶೇಷ ಅಗತ್ಯ ಅಂತ ಹೇಳಿದ್ರೆ ಕಣ್ಣು ಕೂಡಾಗಿರ್ತಕ್ಕಂಥದ್ದು, ಕಿವಿ ಕೇಳಿರ್ತಕ್ಕಂಥದ್ದು, ಬಾಯಿ ಬಾರದೇ ಇರ್ತಕ್ಕಂಥದ್ದು, ಆಮೇಲೆ ನಮ್ಮ ದೇಹದ ಅಂಗಾಂಗಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ತಕ್ಕಂಥದ್ದು, ಅದು ಅಂಗವಿಕಲತೆ. ಅದಕ್ಕೆ ಈ ಶಾಲೆಯಲ್ಲಿ ಯಾವುದೇ ಮಗು ಇಲ್ಲ. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ ಅಂತಕ್ಕಂಥದ್ದು. ಸಮಗ್ರ ಶಿಕ್ಷಣ ಯೋಜನೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಕಟ್ಟಡದ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು ಒಂದು ಯೋಜನೆ ಮಾರ್ಗಸೂಚಿ. ಅದರ ಪ್ರಕಾರ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ ಅಂತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಈಗ ಒಂದು ಕೊಠಡಿ ಇದೆ, ತರಗತಿ ಕೊಠಡಿ. ಅದು ಒಂದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಚೆನ್ನಾಗಿ ನಮಗೆ ಇದ್ದಂತೆ ಕಂಡು ಬಂತು. ಅದೇ ರೀತಿ ಅಡಿಗೆ ಕೊಠಡಿ ನೋಡಿದ್ರೆ ದಾಸ್ತಾನು ಕೊಠಡಿ ಇದ್ರೆ ಇದೇ ರೀತಿ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಉತ್ತಮ ಇದ್ದಂತೆ ಕಂಡು ಬಂತು. ಮಳೆಗಾಲದ ಏನಾದರೂ ಸೋರಿಕೆ ಏನಾದ್ರು ಕಂಡು ಬರ್ತಿದೆಯಾ ಅಂತಕ್ಕಂಥದ್ದನ್ನ ಒಂದು ಶಿಕ್ಷಕನು ಕೇಳಿದ್ರೆ ಆ ರೀತಿ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಸಾಕಷ್ಟು ತರಗತಿ ಕೊಠಡಿಗಳಿವೆ. ಇಲ್ಲಿ ಒಂದೇ ತರಗತಿ ಕೊಠಡಿ ಇದೆ. ಇಲ್ಲಿ 1ರಿಂದ 5ನೇ ತರಗತಿಯವರೆಗೆ ಇರ್ತಕ್ಕಂಥದ್ದು. ಮಕ್ಕಳ ಸಂಖ್ಯೆ ಕಡಿಮೆ ಆದರೂ ಒಂದೇ ಬೋಧನಾ ಕೊಠಡಿ ಇರ್ತಕ್ಕಂಥದ್ದು. ಶಿಕ್ಷಕರ ಕೊಠಡಿ ಪ್ರತ್ಯೇಕವಾಗಿಲ್ಲ, ಯಾವುದೇ ಕೊಠಡಿ ಪ್ರತ್ಯೇಕವಾಗಿಲ್ಲ. ಒಂದು ಕೊಠಡಿ ಇದೆ, ಇನ್ನೊಂದು ಕೊಠಡಿ ಅಗತ್ಯವಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತ ಆಯಿತು. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ, ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ, ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆ ಇರಬೇಕು ಬಾಲಕರಿಗೆ ಮತ್ತು ಬಾಲಕಿಯರಿಗೆ. ಆಮೇಲೆ ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ಮತ್ತು ಬಳಕೆಗೆ ಯೋಗ್ಯವಾಗಿರಬೇಕು ಅಂತಕ್ಕಂಥದ್ದು ಇದು ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶ. ಮಗು ಬಯಲು ಶೌಚಾಲಯಕ್ಕೆ ಹೋಗುವಾಗಿಲ್ಲ ಶಾಲೆಯಲ್ಲಿ, ಆ ರೀತಿ ಕಾನೂನು ನಿಷೇಧ, ಆ ರೀತಿ ಹೋಗುವಾಗಿಲ್ಲ, ನಿಯಮ ಇದೆ. ಅದರ ಪ್ರಕಾರ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಶೌಚಾಲಯವನ್ನು ಹೊಂದಿರಬೇಕು, ಅಲ್ಲಿ ನೀರಿರಬೇಕು ಮತ್ತು ಬಳಕೆಗೆ ಯೋಗ್ಯವಾಗಿರಬೇಕು. ಬಳಕೆಗೆ ಯೋಗ್ಯ ಇಲ್ಲದೆ ಇದ್ದರೆ ಆ ಮಗು ಶೌಚಾಲಯಕ್ಕೆ ಹೋಗ್ತದೆ, ಹಾಗೆ ಬರ್ತದೆ, ಹಾಗೆ ಬಂದು ಶೌಚವನ್ನು ಕಟ್ಕೊಳ್ತದೆ. ಶೌಚವನ್ನು ಕಟ್ಕೊಂಡಾಗ ಅದು ಕಲಿಕೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ಟೀಚರ್ ಏನೇ ಪಾಠ ಮಾಡ್ತಿದ್ರು ಶಿಕ್ಷಕರು ಆ ಪಾಠನ ಗಮನಿಸೋದಿಲ್ಲ, ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ. ಆಮೇಲೆ ಆರೋಗ್ಯದಲ್ಲಿ ಪರಿಣಾಮ ಉಂಟಾಗ್ತದೆ ಬೇರೆ ಬೇರೆ ರೀತಿ ಶೌಚವನ್ನು ಕಟ್ಕೊಂಡಾಗ. ಅದಲ್ಲದೆ ಮಗು ಏನಾದರೂ ಅಲ್ಲಿ ಶೌಚಾಲಯ ವ್ಯತ್ಯಾಸ ಇದ್ದರೆ ಮಗು ತರಗತಿ ಕೊಠಡಿಗೆ ಬಂದರೆ ಮಾನಸಿಕವಾಗಿ ತರಗತಿ ಕೊಠಡಿಯಲ್ಲಿ ಇರೋದಿಲ್ಲ. ಅದೇನಾಗ್ತದೆ, ಅಲ್ಲಿ ಶೌಚಾಲಯವನ್ನು ಯೋಚನೆ ಮಾಡ್ತದೆ, ನೆಕ್ಸ್ಟ್ ಯಾವ ರೀತಿ ಹೋಗೋದಲ್ಲಿ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಯೋಜನೆಯ ಒಂದು ನಿಯಮ. ಅದ್ರ ಪ್ರಕಾರ ನಾವು ನೋಡಿದಾಗ ಇಲ್ಲೇ ಶೌಚಾಲಯ ಅಲ್ಲಿ ನೀರಿದೆ, ಶುಚಿತ್ವವನ್ನು ಹೊಂದಿರತಕ್ಕಂಥದ್ದು ಕಾಣಬಹುದು. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆ ಅಂತಕ್ಕಂಥದ್ದು. ಉತ್ತಮವಾಗಿರ್ತಕ್ಕಂಥ ಒಂದು ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಶುದ್ಧವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ನೀರನ್ನೇ ಕೊಡಬೇಕು ಅಂತಕ್ಕಂಥದ್ದು. ಈಗ ಏನಾದರೂ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲೇ ಇದ್ದರೆ ಕೃತಕವಾಗಿರ್ತಕ್ಕಂಥ ಶುದ್ಧೀಕರಣ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು. ಅದೇ ರೀತಿ ಅಡಿಗೆಯಲ್ಲೂ ಸಹ ಬಿಸಿ ಊಟದ ಅಡಿಗೆಯಲ್ಲೂ ಶುದ್ಧ ನೀರನ್ನು ಉಪಯೋಗಿಸಿಕೊಂಡು ಅಡಿಗೆಯನ್ನು ಮಾಡಬೇಕು. ಮಕ್ಕಳಿಗೆ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿ ದುಷ್ಪರಿಣಾಮ ಬೀರಬಾರದು ಅಂತಕ್ಕಂಥದ್ದು ಈ ಯೋಜನೆಯ ಒಂದು ಉದ್ದೇಶ. ಅದರ ಪ್ರಕಾರ ನಾವು ಇಲ್ಲಿ ನೋಡಿದಾಗ ನೀರು ಸಾಮಾನ್ಯ ಮೇಲ್ನೋಟಕ್ಕೆ ಉತ್ತಮವಾಗಿ ಕಂಡುಬಂತು. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ ಅಂತಕ್ಕಂಥದ್ದು. ಇದು ಪ್ರತಿ 6 ತಿಂಗಳಿಗೊಮ್ಮೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸನಗರದ ಇಲಾಖೆ ಇದೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ಸ್ವಚ್ಛತೆ ಇಲಾಖೆ ಅಂತಕ್ಕಂಥದ್ದು. ಅದರ ಮುಖ್ಯ ಅಭಿಯಂತರ ಇಂಜಿನಿಯರ್ ಇವತ್ತು ನಮ್ಮ ನೋಡಲ್ ಆಫೀಸರ್ ಅಲ್ಲಿ ಹೋಗಿ ಪ್ರತಿ 6 ತಿಂಗಳಿಗೊಮ್ಮೆ ಶಾಲೆಯ ನೀರನ್ನು ತೆಗೆದುಕೊಂಡು ಹೋಗಿ ಅದನ್ನು ಪರೀಕ್ಷೆ ನಡೆಸಬೇಕು. ಅದು ಕುಡಿಲಿಕ್ಕೆ ಯೋಗ್ಯವಾಗಿದೆ ಅಂತಕ್ಕಂಥದ್ದು ಇಲಾಖೆ ದೃಢೀಕರಣವನ್ನು ಕೊಡ್ತದೆ. ಅದನ್ನು ತಂದು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ಆಗಿದೆ, ಇದು 5/9/2023 ಇಲ್ಲಿ ಟೆಸ್ಟ್ ಮಾಡಿದ್ದಾರೆ. ಇನ್ನು ಮುಂದೆ 6 ತಿಂಗಳಿಗೊಮ್ಮೆ ಮಾಡಬೇಕಾಗುತ್ತೆ, ಅದು ನಿಯಮ ಇದೆ.
ಅಂದ್ರೆ ಲಾಸ್ಟ್ ಟೈಮ್ ಇಲಾಖೆಯವರೇ ಹಾಕಿಲ್ಲ ಸರ್, ಆ ಟೈಮಲ್ಲಿ ಮಾಡಿಸ್ಕೊಂಡು. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕವಿದೆಯೇ? ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂದ್ರೆ ಮಕ್ಕಳಿಗೆ ಪಾಠ ಪ್ರವಚನಗಳು ನಿರ್ವಹಣೆ ಆಗಬೇಕಾದ್ರೆ ಗ್ರಾಮ ಪಂಚಾಯತಿಯಲ್ಲೂ ಮಾಡ್ತಾರೆ, ಅದಕ್ಕೆ ಕಿಟ್ ಕೊಟ್ಟಿದೆ ಈಗ. ಹಾಗಿದ್ರೆ ಆಶಾ ಕಾರ್ಯಕರ್ತರು ಹೋಗಿ ಅವರು ಟೆಸ್ಟ್ ಮಾಡಿಸ್ಕೊಂಡ್ ಬರ್ತಾರೆ, ಅದೇ ನೀರನ್ನೇ ಅವರು ಉಪಯೋಗಿಸ್ತಾರೆ, ನಾವು ಬರ್ತೀವಲ್ಲ ಅದನ್ನೇ ಪ್ರತಿ 6 ತಿಂಗಳಿಂದ ನೀವು ಮಾಡಿಸಿ ಆ ನೀರನ್ನ ಉಪಯೋಗಿಸಬೇಕು. ಯಾಕೆಂದ್ರೆ ಮಳೆಗಾಲದ ನಂತರ ನೀರು ಮತ್ತೊಂದು ವ್ಯವಸ್ಥೆಗೆ ಹೋಗುತ್ತೆ. ಆಮೇಲೆ ವಿದ್ಯುತ್ ಸಂಪರ್ಕ ಇದೆಯೇ? ಈಗ ಕೃತಕ ಬೆಳಕಿನ ಜೊತೆಗೆ ಒಂದು ಶಾಲಾ ತರಗತಿ ಕೊಠಡಿಗಳಲ್ಲಿ ಕೃತಕವಾಗಿರ್ತಕ್ಕಂಥ ವಿದ್ಯುತ್ತಿನ ವ್ಯವಸ್ಥೆ ಇರುತ್ತೆ, ಬೆಳಕಿನ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಸಹ ಇರ್ತಕ್ಕಂಥದ್ದು ಕಂಡುಬರುತ್ತೆ. ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತದೆ. ಎಲ್ಲ ಕೊಠಡಿ ಅಂದರೆ ಒಂದೇ ಕೊಠಡಿ ಇರ್ತಕ್ಕಂಥದ್ದು, ಅದರಲ್ಲೇ ವಿದ್ಯುತ್ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕಂಡುಬರುತ್ತೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಇಲ್ಲಿ ಸಣ್ಣ ಶಾಲೆ, ಕಡಿಮೆ ಮಕ್ಕಳಿದ್ದಾರೆ, ಈ ಶಾಲೆಗೆ ತಕ್ಕಂತೆ ಒಂದು ಆಟದ ಮೈದಾನ ಇರತಕ್ಕಂಥದ್ದು ಕಂಡು ಬಂತು. ದೊಡ್ಡ ಶಾಲೆಗಳಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಇಲ್ಲಿ ಅದಕ್ಕೆ ಅದು ಅಷ್ಟು ಸುಸಜ್ಜಿತವಾಗಿರ್ತಕ್ಕಂಥದ್ದೇನು ಇಲ್ಲ. ಅಂದ್ರೆ ಸರ್ ನೆಕ್ಸ್ಟ್ ಇದು ತೆಗಿತೇವೆ, ಇದೆಲ್ಲ ರಂಗಮಂದಿರಕ್ಕೆ ಅಂತ ಮಾಡಿದಾಗ ಅದನ್ನ ತೆಗಿತೇವೆ, ಅದನ್ನ ತೆಗೆದಾಗ ಜಾಸ್ತಿ ಸಾಕು. ಒಂದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಒಂದು ಉತ್ತಮ ವಾತಾವರಣವನ್ನು ಹೊಂದಿರಬೇಕು. ಆ ವಾತಾವರಣವನ್ನು ನಿರ್ಮಾಣ ಮಾಡಿ ಇಟ್ಕೋಬೇಕು. ನಮ್ಮೆಲ್ಲರ ಜವಾಬ್ದಾರಿ, ಬರೀ ಶಿಕ್ಷಕರ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರದ್ದು ಜವಾಬ್ದಾರಿ. ಯಾಕೆಂದ್ರೆ ಎಲ್ಲ ಉಚಿತವಾಗಿರ್ತಕ್ಕಂಥ ಸಿಗ್ತಕ್ಕಂಥದ್ದು ಮಗುವಿಗೆ. ನೀವು ಯಾವುದನ್ನ ನೀವು ಖರ್ಚು ಮಾಡಿ ಆ ಮಗುವಿಗೆ ಶಿಕ್ಷಣ ಬೇಡ, ಸರ್ಕಾರವೇ ಶಿಕ್ಷಣವನ್ನು ನೀಡ್ತಾ ಇದೆ. ಹಾಗಾಗಿ ನಾವು ಇಂಥ ಸಣ್ಣ ಪುಟ್ಟ ಸೌಲಭ್ಯಗಳನ್ನ ಶಾಲೆಯಲ್ಲಿ ಮಾಡ್ಕೋಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ, ನಾವು ಬಂದು ಪಾಲ್ಗೊಳ್ಬೇಕು ಶಿಕ್ಷಕರ ಜೊತೆ. ಅವಾಗ ನಮ್ಮ ಮಗುವಿಗೆ ಶಿಕ್ಷಣ ದೊರೆತಕ್ಕಂಥದ್ದು, ಶಾಲೆ ಉತ್ತಮವಾಗಿ ಮಾಡಲಿಕ್ಕೆ ನಮ್ಮೆಲ್ಲರ ಸಹಕಾರ. ಆಮೇಲೆ ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ? ಇದರ ಪ್ರಕಾರ, ನಿಯಮದ ಪ್ರಕಾರ ಒಂದು ಶಾಲೆ ಅಂತ ಹೇಳಿದ್ರೆ ಶಾಲಾ ಆವರಣ ಸುತ್ತ ಒಂದು ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥದ್ದು. ಇದು ರಕ್ಷಣೆ ದೃಷ್ಟಿಯಿಂದ ಶಿಕ್ಷಕರ ಕಣ್ತಪ್ಪಿ ಶಾಲೆಯ ಪರಿಸರದಿಂದ ಮಗು ಏನಾದ್ರು ಹೊರಗೆ ಹೋದ್ರೆ ಏನಾದ್ರು ಅನಾಹುತ ಆಗ್ತದೆ ಅಂತಕ್ಕಂಥದ್ದು. ಆಮೇಲೆ ಈ ಏನಾದ್ರು ಗಿಡ ಮರಗಳು ಹತ್ತಿರದಲ್ಲಿದ್ರೆ ಯಾವ್ದಾದ್ರು ವಿಷ ಜಂತು ಬಂದು ಶಾಲೆಯ ತರಗತಿ ಕೊಠಡಿಯಲ್ಲಿ ಸೇರ್ಕೊಂಡ್ರೆ ಅಲ್ಲಿ ಏನಾದ್ರು ಮಗುವಿಗೆ ಅನಾಹುತ ಆಗ್ತಕ್ಕಂಥದ್ದು. ಅದಕ್ಕಾಗಿ ರಕ್ಷಣೆಯ ದೃಷ್ಟಿಯಿಂದ ಶಾಲೆ ಸುತ್ತ ಒಂದು ಕಾಂಪೌಂಡ್ ಅನ್ನು ಹೊಂದಿರಬೇಕು ಅಂತಕ್ಕಂಥದ್ದು ನಿಯಮ. ಅದರ ಪ್ರಕಾರ ಇದು ನೋಡಿದಾಗ ಶಾಲಾ ಕಾಂಪೌಂಡ್ ಇಲ್ಲ, ತಂತಿ ಬೇಲಿ ಇದೆ. ಅದು ಅಷ್ಟು ರಕ್ಷಣಾ ವ್ಯವಸ್ಥೆ ಅಲ್ಲ. ನೀವು ಯಾವ್ದಾದ್ರು ಇಲಾಖೆಯನ್ನ ಸಂಪರ್ಕಿಸಿ ಒಂದು ಶಾಲೆಗೆ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆಯೇ? ಶಾಲೆ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯ ಇರಬೇಕಂತ. ಯಾಕೆಂದ್ರೆ ಪಠ್ಯದಲ್ಲಿ ಕೇವಲ 20ರಿಂದ 30 ಭಾಗದಷ್ಟು ವಿಷಯಗಳು ಮಾತ್ರ ಮಗುವಿನ ಕಲಿಕೆಗೆ ಸಿಗ್ತದೆ. ಬೇರೆ ವಿಷಯಗಳೆಲ್ಲ ಬೇರೆ ಕಲಿಕೆಯನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಗ್ರಂಥಾಲಯವನ್ನು ಹೊಂದಿರಬೇಕು ಒಂದು ಶಾಲೆ ಅಂತ. ಈ ಮಗುವಿನ ಸಾಮರ್ಥ್ಯಕ್ಕೆ ಸರಿಯಾಗಿ ಕೆಲವೊಂದು ಎಲ್ಲ ವಿಷಯಗಳ ಪುಸ್ತಕಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಕತೆಗೆ ಪುಸ್ತಕಗಳಿರ್ಬೋದು, ಆಮೇಲೆ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ, ಇಂಗ್ಲೀಷು, ಹಿಂದಿ, ಹೀಗೆ ವ್ಯಾಕರಣ, ಆಮೇಲೆ ಇಂಗ್ಲೀಷ್ ಗ್ರಾಮರು, ಆಮೇಲೆ ಗಣಿತದ ಸಣ್ಣ ಪುಟ್ಟ ಲೆಕ್ಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಿಜ್ಞಾನದ ಸಣ್ಣ ಸಣ್ಣ ವಿಷಯಗಳ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಿಜ್ಞಾನಿಗಳ ವಿಚಾರಗಳು ಅಂತಕ್ಕಂಥದ್ದು, ಸಣ್ಣ ಪುಟ್ಟ ವಿಜ್ಞಾನದ ವಿಷಯಗಳನ್ನು ತಿಳಿತಕ್ಕಂಥದ್ದು, ಸಸ್ಯಗಳು ಪ್ರಭೇದಗಳು, ಪ್ರಾಣಿಗಳ ಪ್ರಭೇದಗಳು, ಹೀಗೆ ಅನೇಕ ಕಾಡುಗಳು, ಸಸ್ಯಗಳು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅನೇಕ ಪುಸ್ತಕಗಳನ್ನ ಇಲ್ಲಿ ಗ್ರಂಥಾಲಯದಲ್ಲಿ ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಆ ರೀತಿ ನಾವು ನೋಡಿದಾಗ ಇಲ್ಲಿ 254 ಪುಸ್ತಕಗಳಿರ್ತಕ್ಕಂಥದ್ದು ಒಂದು ಗ್ರಂಥಾಲಯ. ಅದನ್ನು ರಿಜಿಸ್ಟರ್ನ ಮೇಂಟೈನ್ ಮಾಡಿದ್ದಾರೆ. ಬೇರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಪುಸ್ತಕಗಳಿಂದ ಮಗುವಿಗೆ ಏನು ಕತೆ ಪುಸ್ತಕಗಳಲ್ಲದೆ ಮಗುವಿಗೆ ಕಥೆಯನ್ನು ಓದಲಿಕ್ಕೆ ಭಾರಿ ಖುಷಿಯಾಗುತ್ತೆ. ಅದಲ್ಲದೆ ಬೇರೆ ಬೇರೆ ವಿಷಯಗಳ ಪುಸ್ತಕಗಳನ್ನು ಸಹ ಮಗುವಿಗೆ ಕೊಡಬೇಕು. ಅದು ಬೇರೆ ವಿಚಾರಗಳನ್ನು ತಿಳ್ಕೋಬೇಕು. ನಮ್ಮ ಪರಿಸರ ಹೇಗಿದೆ ಎಲ್ಲವನ್ನ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆಯೇ? ನಿಯಮದ ಪ್ರಕಾರ, ಯೋಜನೆ ನಿಯಮದ ಪ್ರಕಾರ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು. ಅದರ ಪ್ರಕಾರ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ?
ಒಂದು ಮಗುವಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದರೆ ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿ ಡಿಜಿಟಲ್ ಮೂಲಸೌಕರ್ಯಗಳು ಇರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಒಂದು ನಿಯಮ ಇದು. ಡಿಜಿಟಲ್ ಮೂಲಸೌಕರ್ಯಗಳನ್ನು ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು, ಪ್ರೊಜೆಕ್ಟರ್ಗಳಿರ್ಬೋದು, ಆಮೇಲೆ ಸ್ಮಾರ್ಟ್ ಟಿವಿಗಳಿರ್ಬೋದು, ಸ್ಮಾರ್ಟ್ ಬೋರ್ಡ್ಗಳಿರ್ಬೋದು. ಇವುಗಳ ಮೂಲಕ ಅನೇಕ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಪಠ್ಯದಲ್ಲಿ ಬರದೇ ಇರತಕ್ಕಂಥ ಅನೇಕ ವಿಷಯಗಳನ್ನು ಪಾಠ ಪ್ರವಚನಗಳನ್ನು ಅವುಗಳ ಮೂಲಕ ಮಕ್ಕಳಿಗೆ ಪಾಠ ಪ್ರವಚನ ಮಾಡ್ತಕ್ಕಂಥ ಅವಕಾಶಗಳಿರ್ತದೆ. ಶಿಕ್ಷಕರು ಎಷ್ಟೋ ಹೊರೆ ಕಡಿಮೆ ಆಗ್ತದೆ. ಅವುಗಳನ್ನು ಬಳಸ್ಕೊಂಡ್ರೆ ಆ ಶಾಲೆಯಲ್ಲಿದ್ದರೆ ಮಗು ಈಗಲೇ ಒಂದು ಕಂಪ್ಯೂಟರ್ ಇದ್ಬಿಟ್ರೆ ಒಂದು ಕೆಲವೊಂದು ಪ್ರಾಥಮಿಕ ಜ್ಞಾನವನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಈಗಲೇ ಅದು ಏನಾದರೂ ಸಣ್ಣ ಪುಟ್ಟ ಕಂಪ್ಯೂಟರ್ ಕೀಬೋರ್ಡನ್ನು ಇದು ಮಾಡೋದು ಕಲಿತು ಅಂತಂದರೆ ಮುಂದೆ ಹೋದಂಗೂ ಅದು ಅನೇಕ ಕಂಪ್ಯೂಟರ್ ಜ್ಞಾನವನ್ನು ಪಡಿತೀವಿ. ಇವತ್ತು ಕಂಪ್ಯೂಟರ್ ಜ್ಞಾನ ಅಂತಕ್ಕಂಥದ್ದು ಅತಿ ಮುಖ್ಯ. ನೀವು ಯಾವುದೇ ಹೈಯರ್ ಉನ್ನತ ಇದನ್ನು ಸ್ಟಡಿ ಮಾಡಿ, ನೀವು ಯಾವುದೇ ಇದಕ್ಕೆ ಹೋದ್ರು, ನಿಮಗೆ ಅಲ್ಲಿ ಹೋಗೋದು ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ ಆಗಲಿ, ಅವನು CA ಮಾಡಿ ಹೋದ್ರು ನೀನು ಕಂಪ್ಯೂಟರ್ ಜ್ಞಾನ ಇದೆಯಪ್ಪ ಕೇಳ್ತಾರೆ. ಅದಿದ್ದರೆ ಅವನು ಕ್ವಾಲಿಫೈಡೇ ಇಲ್ಲ, ಆ ಉದ್ಯೋಗಕ್ಕೆ ಅರ್ಹತೆಯೇ ಇಲ್ಲ. ಹಾಗೆ ಅದಕ್ಕಾಗಿ ಸರ್ಕಾರಿ ಶಾಲೆ ಪ್ರಾಥಮಿಕ ಹಂತದಲ್ಲೇ ಈ ಡಿಜಿಟಲ್ ಮಾಧ್ಯಮಗಳನ್ನು ಅಲ್ಲಿ ಅಳವಡಿಸ್ಕೊಳ್ಬೇಕು. ಅದರ ಮೂಲಕ ಪ್ರಾಥಮಿಕ ಜ್ಞಾನವನ್ನು ಕೊಡಬೇಕು ಅಂತಕ್ಕಂಥದ್ದು ಅದೊಂದು ನಿಯಮ. ಈ ಶಾಲೆಯಲ್ಲಿ ಅದು ಯಾವ ರೀತಿಯಾಗಿರ್ತಕ್ಕಂಥ ಮೂಲಸೌಕರ್ಯಗಳು ಇಲ್ಲ. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಇದೊಂದು ಶಿಕ್ಷಣ ಇಲಾಖೆ ನಿಯಮ. ಯಾವಾಗಲೂ ಬ್ಯಾಗನ್ನು ತೆಗೆದುಕೊಂಡು ಬರಬಾರ್ದು. ಅವರು ಸ್ವಲ್ಪ ಖುಷಿ ಪಡಬೇಕು, ಸಂಭ್ರಮಿಸಬೇಕು. ಹಾಗಾಗಿ ಒಂದು ತಿಂಗಳಲ್ಲಿ ಯಾವುದೋ ಒಂದು 2 ದಿನ, 3 ದಿನ, 4 ದಿನ ಬ್ಯಾಗನ್ನು ತೆಗೆದುಕೊಂಡು ಬರ್ತಕ್ಕಂಥ ಒಂದು ಇಲಾಖಾ ನಿಯಮ ಇದೆ. ಅದ್ರ ಪ್ರಕಾರ ಇಲ್ಲಿ ಒಂದು ತಿಂಗಳಲ್ಲಿ 2ನೇ ಶನಿವಾರ ಮತ್ತು 3ನೇ ಶನಿವಾರ 2 ದಿನ ನಾವು ಮಾಡ್ತೀವಿ ಅಂತಕ್ಕಂಥದ್ದು, ಬ್ಯಾಗಿಂದ ಬರ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ಕಿಟ್ಗಳ ಮೂಲಕ ಶಿಕ್ಷಕರು ಪಾಠವನ್ನು ಮಾಡ್ತಕ್ಕಂಥದ್ದು. ಅದರಿಂದ ಏನಾಗ್ತದೆ, ಅವರಿಗೆ ಬಹಳ ಬೇಗ ಪಾಠದ ಮನವರಿಕೆ ಆಗ್ತದೆ. ಬರೀ ಬಾಯಲ್ಲಿ ಹೇಳಿದರೆ ಅವರಿಗೆ ಅರ್ಥ ಆಗೋದಿಲ್ಲ. ಈ ಕಿಟ್ಗಳನ್ನು ಬಳಸ್ಕೊಂಡು ಮಾಡಿದರೆ ಲೆಕ್ಕಗಳಿದೆಯಲ್ಲ ತುಂಬ ಸುಲಭ ಅವರಿಗೆ ಬೇಗ ಅರ್ಥ ಆಗ್ತದೆ. ಹಾಗಾಗಿ ಕಿಟ್ಗಳು ಬಳಕೆ ಮಾಡಿಕೊಂಡು ಮಾಡ್ತೀರಿ ಅಂತಕ್ಕಂಥದ್ದು. ಅದರಲ್ಲಿ ವಿಜ್ಞಾನ ಕಿಟ್ ಇದೆ, ಗಣಿತ ಕಿಟ್ ಇದೆ, ಬಳಕೆ ಮಾಡಿಕೊಂಡು ಮಾಡ್ತೀವಿ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಶಾಲೆಯಲ್ಲಿ ಘನ ತ್ಯಾಜ್ಯ, ದ್ರವ ತ್ಯಾಜ್ಯ ವಸ್ತುಗಳು, ಕಸ ಕಡ್ಡಿಗಳು, ಅದನ್ನು ಹೇಗೆ ವಿಲೇವಾರಿ ಮಾಡ್ತಕ್ಕಂಥದ್ದು, ಅದನ್ನು ಶಾಲೆ ಸಂಗ್ರಹಿಸಿಟ್ಟು ಸ್ಥಳೀಯವಾಗಿರ್ತಕ್ಕಂಥ ಆಡಳಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಇದೆ, ಗ್ರಾಮ ಪಂಚಾಯತಿಗೆ ಮಾಹಿತಿಯನ್ನು ಕೊಡಬೇಕು. ಅದು ಆಗಾಗ್ಗೆ ಬಂದು ವಿಲೇವಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಆಗುತ್ತೆ. ಅದೇ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಆಮೇಲೆ ಅದನ್ನು ಇಲ್ಲೇ ಶಾಲಾ ಪರಿಸರದಿಂದ ಹೊರಗೆ ಹಾಕ್ತಕ್ಕಂಥದ್ದು, ಸುಟ್ಟಾಕ್ತಕ್ಕಂಥದ್ದು ಅದು ಕಾನೂನಿಗೆ ವಿರೋಧವಾಗಿರ್ತಕ್ಕಂಥ, ನಿಯಮಕ್ಕೆ ವಿರೋಧವಾಗಿರ್ತಕ್ಕಂಥ. ಆ ರೀತಿ ಮಾಡುವಾಗಿಲ್ಲ. ಅದನ್ನು ಸಂಗ್ರಹಿಸಿಡಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳೀಯ ಆಡಳಿತ ಇದೆ, ಗ್ರಾಮ ಪಂಚಾಯತಿ ಮಾಹಿತಿ ಕೊಡಬೇಕು. ಅದರ ವಿಲೇವಾರಿ ಜವಾಬ್ದಾರಿ ಗ್ರಾಮ ಪಂಚಾಯತಿ. ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆಯೇ ಮತ್ತು ನಿರ್ವಹಿಸಲಾಗಿದೆಯೇ. ಶಿಕ್ಷಣ ಇಲಾಖೆಗೆ, ಅದರಲ್ಲೂ ಶಾಲೆಗಳನ್ನು ನಿರ್ವಹಿಸಲಿಕ್ಕೆ ಬೇರೆ ಇಲಾಖೆಗಳಿಂದ ಅನುದಾನದ ವ್ಯವಸ್ಥೆ ಇದೆ. ಬೇರೆ ಯಾವುದೇ ಇಲಾಖೆ ಈ ರೀತಿಯ ಅನುದಾನ ಇಲ್ಲ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಶಾಲೆಗಳ ಕಟ್ಟಡಗಳನ್ನು ಕಟ್ಟಲಿಕ್ಕೆ, ಶಾಲೆಗಳ ಆಟದ ಮೈದಾನವನ್ನು ಮಾಡಲಿಕ್ಕೆ, ಸುತ್ತಲೂ ಕಾಂಪೌಂಡ್ ಮಾಡಲಿಕ್ಕೆ, ಮೇಲ್ಚಾವಣಿ ದುರಸ್ತಿ ಮಾಡಲಿಕ್ಕೆ, ಹೊಸ ಕಟ್ಟಡಗಳನ್ನು ಮಾಡಲಿಕ್ಕೆ, ಅಡಿಗೆ ಕೊಠಡಿಗಳನ್ನು ಮಾಡಲಿಕ್ಕೆ, ದಾಸ್ತಾನು ಕೊಠಡಿ ಮಾಡಲಿಕ್ಕೆ, ಶೌಚಾಲಯವನ್ನು ಕಟ್ಟಲಿಕ್ಕೆ, ಪೀಠೋಪಕರಣಗಳನ್ನು ಮಾಡಲಿಕ್ಕೆ, ಅನೇಕ ಗ್ರಂಥಾಲಯವನ್ನು ಮಾಡಲಿಕ್ಕೆ, ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ಇಲಾಖೆಗಳಿಂದ ಅನುದಾನದ ವ್ಯವಸ್ಥೆ ಇದೆ. ನೀವೊಂದು ಶಾಲೆಗೆ ಸುತ್ತಲೂ ಕಾಂಪೌಂಡ್ ಮಾಡಿದ್ರೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಇದನ್ನು ನಾವು ಪರಿಶೀಲನೆ ಮಾಡಬೇಕು. ನಾವೆಲ್ಲರನ್ನು ಕೇಳಿದ್ವಿ, ಶಿಕ್ಷಕರು ಕರೆಕ್ಟಾಗಿ ಬರ್ತಾ ಇದ್ದಾರೆ ಅಂತ. ನೀವೇನಾದರೂ ಇದ್ರೆ ಹೇಳ್ಬೋದು. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ. ಇಲಾಖೆ ನಿರ್ಮಿಸಿದ ಒಂದು ಸಮಯ ಇದೆ. ಇಂಥ ಸಮಯಕ್ಕೆ ಶಿಕ್ಷಕರು ಬರಬೇಕು, ಶಾಲೆ ನಿರ್ವಹಣೆ ಆಗಬೇಕು, ಇಂಥ ಸಮಯಕ್ಕೆ ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿ ನಿರ್ಗಮಿಸಬೇಕು ಅಂತಕ್ಕಂಥದ್ದು ಒಂದು ಶಿಕ್ಷಣ ಇಲಾಖೆ ನಿಯಮ ಇದೆ. ಆ ನಿಯಮದ ಪ್ರಕಾರ ಶಿಕ್ಷಕರು ಕಾರ್ಯನಿರ್ವಹಣೆ ಆಗ್ತಾ ಇದೆಯೇ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಅದರ ಪ್ರಕಾರ ಆಗ್ತಾ ಇದೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆಯೇ, ಆ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರು ಇದೆಯೇ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು ಹೇಳಿದರು. ಶಿಕ್ಷಕರು ನಿಯತ ಕಾರ್ಯಕ್ಕೆ ಹೋಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ
ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಇಲಾಖಾ ನಿಯಮದ ಪ್ರಕಾರ ಪಾಠ ಪ್ರವಚನಗಳ ಜೊತೆಗೆ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಆಮೇಲೆ ಅದನ್ನ ಮೌಲ್ಯಾಂಕನ ವ್ಯಾಲ್ಯೂಯೇಷನ್ ಮಾಡತಕ್ಕಂಥದ್ದು, ಎಷ್ಟು ಮಗು ಅಂಕಗಳನ್ನು ಪಡೆದಿದೆ ಅಥವಾ ಯಾವ ಸಾಮರ್ಥ್ಯದಲ್ಲಿದೆ, ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ನಿಮ್ಮೆಲ್ಲ ಪೋಷಕರಿಗೆ ಮಾಹಿತಿಯನ್ನು ಕೊಡಬೇಕು. ಅದು ಇಲಾಖೆ ಅನೇಕ ಕೆಲವೊಂದು ಸಮಯವನ್ನು ನಿಗದಿ ಮಾಡಿದೆ. ಪಾಠ ಪ್ರವಚನಗಳ ಜೊತೆಗೆ ಯಾವಾಗ ಪರೀಕ್ಷೆ ಮಾಡಬೇಕು ಅಂತಕ್ಕಂಥದ್ದು ಇಲಾಖೆ ನಿಯಮ ಇದೆ. ಅದರ ಪ್ರಕಾರ ಅವರು ನಿರ್ವಹಣೆ ಮಾಡಬೇಕಾಗ್ತದೆ. ಅದರ ಎಲ್ಲ ಮಾಹಿತಿಯನ್ನು ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನು ಕೊಡಬೇಕಾಗ್ತದೆ. ನಿರ್ಮಾಪಿ ಮತ್ತು ಜಾಡೆ ಹೊಡೆಯುವ ಕಾರ್ಯ ಮಾಡಲಾಗಿದೆ. ಪ್ರಾರಂಭದಲ್ಲಿ ಶಾಲೆ ಪ್ರಾರಂಭ ಆಗಬೇಕಾದ್ರೆ ಶಿಕ್ಷಕರು ಏನು ಮಾಡಬೇಕು, ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಯಾವುದಾದ್ರು ಮಗು ದಾಖಲಾತಿಗೆ ಇನ್ನೂ ದಾಖಲಾತಿ ಆಗದೇ ಇರ್ತಕ್ಕಂಥ ಮಗು ಇದೆಯೇ ಅಥವಾ ದಾಖಲಾತಿಯಾಗಿ ಶಾಲೆಗೆ ಬರ್ತಾ ಇದ್ವಿ ಅಂತಕ್ಕಂಥದ್ದನ್ನ ಪರಿಶೀಲನೆ ನಡೆಸಿ, ಅಲ್ಲಿ ಮಗು ಏನಾದರೂ ದಾಖಲಾತಿ ಆಗದೇ ಇದ್ದರೆ ಅದರ ಮನವೊಲಿಸಿ ದಾಖಲಾತಿ ಮಾಡಿಕೊಳ್ಬೇಕು. ಅಥವಾ ದಾಖಲಾತಿಯಾಗಿ ಬಾರದೇ ಇದ್ರೆ ಅದನ್ನು ಮನವೊಲಿಸಿ ಶಾಲೆಗೆ ಕರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗ್ತದೆ. ಅದೊಂದು ಇಲಾಖೆ ನಿಯಮ. ಅದು ಅದರ ಪ್ರಕಾರ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಶಾಲೆಯನ್ನು ಇತರೆ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಶಾಲೆಯನ್ನ ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆಗಳಿಗಲ್ಲದೆ ಬೇರೆ ಚಟುವಟಿಕೆಗಳಿಗೆ ಉಪಯೋಗಿಸಬೇಕು. ಯಾವುದೇ ರಾಜಕೀಯ, ಸಾಮಾಜಿಕ, ಧಾರ್ಮಿಕವಾಗಿರ್ತಕ್ಕಂಥ ಇತರೆ ಚಟುವಟಿಕೆಗಳಿಗೆ ಶಾಲೆಯನ್ನು ಬಳಸುವಾಗಿಲ್ಲ. ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆಗಳು ಮಾತ್ರ ಬಳಸಬೇಕು. ಇದು ಒಂದು ನಿಯಮ. ಆ ರೀತಿಯಾಗಿ ಇಲ್ಲ ಅಂತಕ್ಕಂಥದ್ದು ಹೇಳಿದರು. ಯಾವುದೇ ಅರ್ಜಿ ಶುಲ್ಕ, ಪ್ರವೇಶ ಶುಲ್ಕ, ಇತರೆ ಶುಲ್ಕಗಳೇನಾದರೂ ಪಡಿತೇನೆ ಅಂತಕ್ಕಂಥದ್ದು ಯಾವುದು ಪಡೆಯೋದಿಲ್ಲ ಅಂತಕ್ಕಂಥದ್ದು ಹೇಳಿದರು. ಏನಾದ್ರು ತಗೊಂಡಿದ್ದಾರಾ ಶಿಕ್ಷಕರು? ಇಲ್ಲ. ಆಮೇಲೆ ಶಾಲಾಭಿವೃದ್ಧಿ ಮತ್ತು ಮೇಲೋತ್ಸವ ಸಮಿತಿಯನ್ನು ರಚಿಸಲಾಗಿದೆ. ಇದು ಒಂದು ಇಲಾಖಾ ನಿಯಮ. ಒಂದು ಶಾಲೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು STMC ಸಮಿತಿ ಇರಬೇಕು. ಇಲ್ಲಿ ಶಾಲೆಯ ಶೈಕ್ಷಣಿಕ ಮತ್ತು ಭೌತಿಕವಾಗಿರ್ತಕ್ಕಂಥ ಪ್ರಗತಿಗೆ ಎಷ್ಟು ಜವಾಬ್ದಾರಿ ಇದೆ ಶಿಕ್ಷಕರು, ಅಷ್ಟೇ ಜವಾಬ್ದಾರಿ ಪೋಷಕರ. ಈ 12 ಸಭೆಗಳನ್ನು ಮಾಡಬೇಕಾಗ್ತದೆ. ಅಲ್ಲಿ ಮಕ್ಕಳ ಎಲ್ಲ ಪ್ರಗತಿಯ ಬಗ್ಗೆ ಚರ್ಚೆ ಆಗಬೇಕು. ಶಾಲೆಯ ಎಲ್ಲ ಭೌತಿಕವಾಗಿರ್ತಕ್ಕಂಥ ಬಗ್ಗೆ ಚರ್ಚೆ ಆಗಬೇಕು. ತಿಂಗಳಲ್ಲಿ ಒಂದು ಸಭೆಯನ್ನು ಮಾಡಬೇಕು. ಚರ್ಚೆಯನ್ನು ಮಾಡಿ ನಡಾವಳಿಯನ್ನು ದಾಖಲಿಸಬೇಕು. ದಾಖಲಾತಿಯನ್ನು ಇಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಆಮೇಲೆ ಪ್ರತಿ ತಿಂಗಳು STMC ಸಭೆಗಳು ನಡೆಯುತ್ತವೆ. ಕನಿಷ್ಠ ಒಂದು ವರ್ಷದಲ್ಲಿ 10 ತಿಂಗಳು ಶಾಲೆ ನಡೀತಕ್ಕಂಥದ್ದು. 12 STMC ಸಭೆಗಳು ಕಡ್ಡಾಯವಾಗಿ ನಡೆಯಲೇಬೇಕು. ಅದು ಶಿಕ್ಷಣ ಇಲಾಖೆ ನಿಯಮ. ಅಲ್ಲಿ ಎಲ್ಲ ಚರ್ಚೆ ಆದಾಗ ಏನಾಗ್ತದೆ, ಪೋಷಕರು ಮತ್ತು ಶಿಕ್ಷಕರಲ್ಲಿ ಮಗುವಿನ ಕಲಿಕೆಗೆ ಏನೇನು ಮಾರ್ಗೋಪಯೋಗಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥದ್ದು ಅಭಿಪ್ರಾಯಗಳು ವ್ಯಕ್ತವಾಗ್ತದೆ. ಆವಾಗ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ 6 ಸಭೆಗಳು ಮಾತ್ರ ನಡೆದಿರ್ತಕ್ಕಂಥದ್ದು ಕಂಡುಬಂತು. ನಡವಳಿಕೆ ಕನಿಷ್ಠ 12 ಸಭೆಗಳು ಆಗಲೇಬೇಕು. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಮನ್ವಯಾಧಿಕಾರಿಗಳು, ಈ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಉನ್ನತ ಅಧಿಕಾರಿಗಳು ಶಾಲೆಗೆ ಆಗಾಗ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ಯಾರು ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಯಾವುದೇ ಭೇಟಿ ಆಗಿಲ್ಲ. ಆಮೇಲೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಕಳೆದ 12 ತಿಂಗಳಲ್ಲಿ ಸಾರಿಗೆ ಭೇಟಿ ನೀಡಿದ್ದಾರೆ. CRP ಇವರು ಸಹ ಒಂದು ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು ಒಂದು ಸಾರಿಗೆ. CRP ಅಂತ ಹೇಳಿದ್ರೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಅಂದರೆ ಇಲಾಖೆ ಮತ್ತು ಶಾಲೆಗೆ ಕೊಂಡಿ ಇದ್ದಂತೆ. ಅವರು ಇಲಾಖೆ ಎಲ್ಲ ಮಾಹಿತಿಗಳನ್ನು ತಿಂಗಳಲ್ಲಿ 1 ಬಾರಿಯಾದರೂ ಭೇಟಿ ನೀಡಬೇಕು. ಬಂದು ಎಲ್ಲ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಅವರು ಪರಿಶೀಲನೆ ನಡೆಸಬೇಕು. ಆಮೇಲೆ ಭೌತಿಕ ಪ್ರಗತಿಯ ಬಗ್ಗೆನೂ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು. ಆ ಪ್ರಕಾರ ಇಲ್ಲಿ ನಮ್ಮ ದಾಖಲಾತಿ ಪ್ರಕಾರ 6 ಬಾರಿ ಭೇಟಿ ನೀಡಿರ್ತಕ್ಕಂಥ ಕಂಡು ಬಂತು. ಇಲ್ಲಿ CRP ಅವರು ಈ ಒಂದು ಕ್ಲಸ್ಟರ್ಗೆ ಸಂಬಂಧಪಟ್ಟಂತೆ ನಾವು ಬೇರೆ ಶಾಲೆಯಲ್ಲಿ ರಚಿಸಲಾಗಿದೆ. ಒಂದು ಸುರಕ್ಷತಾ ಸಮಿತಿ ಅಂತಕ್ಕಂಥದ್ದು, ಒಂದು 4 ಜನ ಪೋಷಕರು, ಒಬ್ಬ ಶಿಕ್ಷಕರು. ಆ ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ ಆ ಸಮಿತಿ ಅಂತಕ್ಕಂಥದ್ದು ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು. ಪೋಷಕರು ಎಲ್ಲ ಟೈಮಲ್ಲಿ ಬರೋಕ್ಕಾಗಲ್ಲ. ಸ್ವಲ್ಪ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಏನಾದ್ರು ಮಗುವಿನ ಆರೋಗ್ಯದಲ್ಲಿ ತೊಂದರೆ ಆಗಿರ್ಬೋದು, ಯಾವುದೋ ಆಸ್ಪತ್ರೆ. ಆಮೇಲೆ ಶಾಲೆಯಲ್ಲಿ ಒಂದು ಸಲಹಾ ಪೆಟ್ಟಿಗೆಯನ್ನು ಇಡಬೇಕು. ಏನಾದರೂ ದೂರುಗಳಿದ್ರೆ ಬರವಣಿಗೆ ಮೂಲಕ ನೀಡ್ತಕ್ಕಂಥದ್ದು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಿದರೆ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅದನ್ನು ನಿರ್ಮಾಣ ಮಾಡಬೇಕು. ಯಾಕೆಂದರೆ ಏನಾದರೂ ಮಗು ಆಟಪಾಠದಲ್ಲಿ ಭಾಗವಹಿಸಿ ಏನಾದ್ರು ಸಣ್ಣ ಪುಟ್ಟ ಗಾಯಗಳಾದರೆ ತಕ್ಷಣ ಒಂಚೂರು ಔಷಧೋಪಾಯಗಳನ್ನು ಮಾಡ್ತಕ್ಕಂಥದ್ದು. ಅದಕ್ಕೊಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಕನಿಷ್ಠವಾಗಿರ್ತಕ್ಕಂಥ ಕೆಲವೊಂದು ಔಷಧಿಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿದೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಅಂತರದಲ್ಲಿ ಇದೆಯೇ. ಶಾಲಾ ಆವರಣದಲ್ಲಿ ಯಾವುದಾದ್ರು ವಿದ್ಯುತ್ ತಂತಿಗಳು ಮಕ್ಕಳಿಗೆ ಕೈ ಸಿಗುವಾಗಿರಬಾರ್ದು. ಆಮೇಲೆ ಹಾದು ಹೋಗಿರ್ತಕ್ಕಂಥ ನೆಲದಲ್ಲಿ ಹಾದು ಹೋಗಿರ್ತಕ್ಕಂಥದ್ದು ಅದು ಅರ್ಥಿಂಗ್ ಆಗಬಾರ್ದು, ಮಗುವಿಗೆ ತೊಂದರೆ ಆಗ್ತದೆ. ಅದೆಲ್ಲ ಗಮನಿಸಬೇಕು ಅಂತಕ್ಕಂಥದ್ದು.
ಆ ರೀತಿ ನಾವು ನೋಡಿದಾಗ ಇಲ್ಲಿ ಆ ರೀತಿ ಆಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಎಲ್ಲ ಅಭಿಪ್ರಾಯನೂ ಬಂತು, ನಾವು ಸಹ ನೋಡಿದ್ವಿ ಆ ರೀತಿ ಆಗಿರ್ತಕ್ಕಂಥದ್ದು ಇಲ್ಲ. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಏನಾದರೂ ಅವಶ್ಯಕತೆ ಇದ್ದಾಗ ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಪೊಲೀಸ್ ದೂರವಾಣಿ, ಆಮೇಲೆ ಅಗ್ನಿಶಾಮಕ ದೂರವಾಣಿಗಳು, ಆರೋಗ್ಯ ದೂರವಾಣಿಗಳು, ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನಾ ಕೌಶಲ್ಯವನ್ನು ತರಬೇತಿಯನ್ನು ಪಡೆದಿದ್ದಾರೆ. ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯ ಅಂತಕ್ಕಂಥದ್ದು ಮಗು ಏನಾದರೂ ಮಾನಸಿಕವಾಗಿ ಖಿನ್ನತೆಗೊಳಪಟ್ಟಾಗ ಆ ಮಗುವನ್ನು ಸಮಾಧಾನಪಡಿಸಿ ಸಹಜ ಸ್ಥಿತಿಗೆ ತರ್ತಕ್ಕಂಥದ್ದು ಇಲಾಖೆ ಯಾವಾಗಲೂ ಎಲ್ಲ ಶಿಕ್ಷಕರಿಗೂ ತರಬೇತಿಯನ್ನು ಕೊಡ್ತದೆ. ಅದರ ಮೂಲಕ ನಾವು ಪಡೆದಿದ್ದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದೆ. ಇನ್ನು ಶಾಲೆಯಲ್ಲಿ ಬೇರೆ ಬೇರೆ ಏನಾದರೂ ಉತ್ತಮವಾಗಿರ್ತಕ್ಕಂಥ ಮಕ್ಕಳಿಗೆ ರೂಢಿಗಳಿದೆಯೇ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಉತ್ತರವನ್ನು ಪಡ್ತಕ್ಕಂಥ ರೂಢಿ ಇದೆ. ಆಮೇಲೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಾಯಾಮಗಳನ್ನು ಮಾಡ್ತಕ್ಕಂಥ ಅಭ್ಯಾಸಗಳನ್ನು ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಒಟ್ಟು ನಿಮ್ಮ ಈ 134 ಅಂಶಗಳು ಕಿರಿಯ ಪ್ರಾಥಮಿಕ ಶಾಲೆಗೆ ಎಲ್ಲ 134 ಅಂಶಗಳು ಬರೋದಿಲ್ಲ. ಕೆಲವೊಂದು ಏನೇನು ಅಂಶಗಳು ಇಲ್ಲಿ ಇರ್ತಕ್ಕಂಥದ್ದನ್ನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನಾವು ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು ಬಂದಿದೆ ಅಂತಕ್ಕಂಥದ್ದನ್ನು ನಾವೀಗ ಸಭೆಯನ್ನು ನಡೆಸಿದ್ದೇವೆ. ತಾವು ಚರ್ಚೆ ಮಾಡಬೇಕು. ಇದರ ನಮ್ಮ ಶಾಲೆಯ ಭೌತಿಕ ಪರಿಸರ, ಸಾಮಾಜಿಕ ಪರಿಸರ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ದೇವೇಂದ್ರಪ್ಪ ಸರ್ ಅವರು ವರದಿ ಮಾಡಿದ್ದಾರೆ. ಈಗ ಅವರ ಹೇಳಿದ ಪ್ರಕಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಫಸ್ಟ್ ಮಕ್ಕಳೇ ಈ ಶಾಲೆಗೆ ಫಸ್ಟ್ ಇಲ್ಲಿ ಊರಿನವರೇ ಎಲ್ಲರೂ ಸೇರಿ ಮಕ್ಕಳನ್ನೇ ಫಸ್ಟ್ ಇದು ಮಾಡ್ಬೇಕು. ನಾವು ಇರೋದು ಯಾವುದೋ ಊರಿನ ಬಿಡೋದು, ಈ ಊರಿನ ಮಕ್ಕಳನ್ನೇ ಜಾಸ್ತಿ ಇದು ಮಾಡಿ ನಮಗೂ ಒಂದು ತಂದು ಬಿಡೋ ನಮಗೆ ಮನಸ್ಸಿಗಿರುತ್ತೆ ಅಷ್ಟೇ. ಮಕ್ಕಳೇ ಜಾಸ್ತಿ ಇದ್ರೆ ಮಾತ್ರ ನಮ್ಗೆ ಹೌದು, ನೀವು ಹೇಳೋದು ಸರಿಯೇ. ಈ ಊರಿನಾಗೆ ಬೇರೆ ಬೇರೆ ಥರದ ಇಂಗ್ಲೀಷ್ ಮೀಡಿಯಂ ಯಾವ ಊರಿನ ಮಕ್ಕಳು ಹೇಳಿಯಲ್ಲ ಅವ್ರ ಮಕ್ಕಳು ನಾವು ಇಲ್ಲಿ ಬೆಟರ್ ಮಾಡ್ಬೇಕು ಅಷ್ಟೇ. ದೂರ ಭಾರಿ ದೂರ ಮುಂದಿನ ವರ್ಷ ಮಕ್ಕಳೇ ಇಲ್ಲ, ಇವೆರಡು ಬೇರೆ ಕಡೆ ಶಾಲೆಗೆ ಹೋಗು. ಮುಂದಿನ ವರ್ಷ ಮತ್ತೆ ಮಕ್ಕಳು ಕಡಿಮೆ ಆಗ್ತಾರೆ. ಅದಕ್ಕೆ ಇವರೆಲ್ಲ ಮಕ್ಕಳ ಬಿಡಕ್ಕೆ ಇದು ಮಾಡ್ತಾರೆ. 2-3 ಮಕ್ಕಳಿಗೆ ಬಿಡಕ್ಕಾಗಲ್ಲ. ಇವ್ರ ಮನೇಲಿ ಬಿಟ್ಟಿದ್ದಾರೆ 2-3 ಮಕ್ಕಳು ಸಂಖ್ಯೆ ಜನವಸತಿ ಪ್ರದೇಶ ಕಡಿಮೆ ಅಷ್ಟೇ. ಬಹಳ ದೂರದಿಂದ ಬರಬೇಕು, ಆ ಮಕ್ಕಳಿಗೆ ಬರಬೇಕು ಆಗೋದಿಲ್ಲ. ಇಲ್ಲಿ 2-3 ಮಕ್ಕಳು ಓದಿಸಿ ಬೇರೆ ಶಾಲೆಗೆ ಬಿಟ್ಬಿಟ್ಟು ಅವ್ರಿಗೆ ಏನು ಅಂಥದ್ದು ಏನು ಯಾಕಂದ್ರೆ ನಾವು ಮೂಲತಃ ಇದೇ ಭಾಗದವರಾಗಿದ್ದರಿಂದ ಈ ವ್ಯವಸ್ಥೆ ಅಲ್ಲ, ಈಗ ಹೇಳಿದ್ರಲ್ಲ ಅದರಲ್ಲೇನಾದ್ರು ತಪ್ಪಿದ್ರೆ ಹೇಳಿ. ಕೊಡ್ತಾ ಇರೋದು ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಇಷ್ಟು ಬರ್ತಾರೆ, ಮತ್ತೆ ಜಾಸ್ತಿ ಇರೋದೇ 7 ಜನ, ಅದರಲ್ಲಿ ಇಬ್ರು ಮುಂದಿನ ವರ್ಷ ಇರಲ್ಲ, ಈ 2 ಮಕ್ಕಳು ಮುಂದಿನ ವರ್ಷ ಇರಲ್ಲ. ಸಣ್ಣ ಮಕ್ಕಳೇ ಸಣ್ಣ ಮಕ್ಕಳೇ ಆಗ್ತದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವ ಅಧ್ಯಕ್ಷೆ ಹಾಗೆ ಅತಿಥಿಗಳಾಗಿ ಉಪಸ್ಥಿತರಿರುವ ನಾಗೇಶ್ವರೇ ಹಾಗೆ ಸರ್ ಹಾಗೂ ಎಲ್ಲ ಪೋಷಕರೇ ಮತ್ತು ಶಿಕ್ಷಕರೇ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹರಟೆ ಈಗ ಒಂದು ಜೀವ ಕಳೆಯನ್ನು ತಗೊಂಡಿದೆ ಸರ್. ಯಾಕಂತೇಳಿ ಅದನ್ನು ಗಮನಿಸಬೇಕಾಗತ್ತೆ. ನಾವು ಈ ಹಿಂದೆ ಈ ಶಾಲೆಗೆ ವಾರಸ್ದಾರರೇ ಇರಲಿಲ್ಲ, ಅತಿಥಿ ಶಿಕ್ಷಕರುಗಳೇ ಕರ್ತವ್ಯ ನಿರ್ವಹಿಸಿಕೊಂಡಿದ್ದು. ಮೂಲ ಶಿಕ್ಷಕರು ಇರಲಿಲ್ಲ ತುಂಬಾ ವರ್ಷದಿಂದ. ಟೀಚರ್ ರಿಟೈರ್ಡ್ ಆದ್ರ ಮೇಲೆ ಅಲ್ಲಿಂದ ಕಂಟಿನ್ಯೂ ಆಗಿ ಒಬ್ಬೊಬ್ರು ಚಾರ್ಜ್ ಕೊಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ವಿ ಬಿಟ್ಟರೆ ಅಲ್ಲಿವರೆಗೆ ಯಾರು ಶಿಕ್ಷಕರಿಲ್ಲ. ಇವರು ಕಳೆದ ಬಾರಿಯ ಟ್ರಾನ್ಸ್ಫರ್ ಅಲ್ಲಿ ಮಾಸ್ತಿಕಟ್ಟೆಯಿಂದ ಈ ಶಾಲೆಗೆ ಬಂದ ಮೇಲೆ ಒಂದು ನಿರ್ದಿಷ್ಟ ಶಿಕ್ಷಕರು ಅಂತ ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕಾಯ್ತು. ತದನಂತರ ದಿನಗಳಲ್ಲಿ ಮೊನ್ನೆ ತಾನೇ ನಾವಿಲ್ಲಿ ಶಿಕ್ಷಕರ ಕ್ಲಸ್ಟರ್ ಸಭೆಯನ್ನ ಮಾಡಿಕೊಂಡು ಮತ್ತೆ ಎಲ್ಲ ಗ್ರಾಮಸ್ಥರನ್ನು ಕರೆದಿದ್ವಿ. ಇಲ್ಲಿ ಡೊನೇಷನ್ ಕೊಟ್ಟವ್ರನ್ನ ಕರೆದು ಒಂದು ಹಾನರ್ ಮಾಡಕ್ಕೆ ಇಡೀ ಬೇಲಿ ವ್ಯವಸ್ಥೆಯನ್ನ ಇವ್ರು ಬಂದು ಜನರನ್ನ ಅಪ್ರೋಚ್ ಮಾಡಿ ಇಡೀ ಶಾಲೆಗೆ ಬೇಲಿ ಹಾಕುವಂಥದ್ದು, ಗಿಡಗಳನ್ನು ನಡೆಸಿದ್ದಾರೆ, ತೆಂಗಿನ ಗಿಡ, ಅದಕ್ಕೆ ನೀರಿನ ವ್ಯವಸ್ಥೆ. ಸೊ ಈ ತರದ ಅಪ್ರೋಚ್ ಗಳನ್ನ ಮಾಡುವ ಪ್ರಯತ್ನ ಆಗಿದೆ. ಮಕ್ಕಳ ಸಂಖ್ಯೆ ವಿಷಯಕ್ಕೆ ಬಂದ್ರೆ ಒಂದು ಈ ಭಾಗದ ಭೌಗೋಳಿಕ ಪರಿಸ್ಥಿತಿ ಒಂದು ಕಾರಣ. ಆದ್ರೆ ದೂರ ಆಲ್ರೆಡಿ ಇವರೇ ಈ ಮಕ್ಕಳನ್ನ ಇಲ್ಲಿ ಬಿಟ್ಟುಕೊಂಡು ಓದಿಸ್ತಾ ಇದ್ದಾರೆ. ನಾಲ್ಕು ಇಷ್ಟು ಸಿಗೋದೇ ನಮ್ಮ ಅದೃಷ್ಟ ಅನ್ಕೋತೀವಿ. ಮುಚ್ಚಿ ಹೋಗೋ ಸ್ಥಿತಿಯಲ್ಲಿದ್ದಾವೆ. ನಮ್ಮ ಯಡೂರು ಭಾಗದಲ್ಲಿ ಈ ವರ್ಷ 2 ಶಾಲೆಯನ್ನ ನಾವು ಮುಚ್ಚಬೇಕಾಯ್ತು ಇದೇ ರೀಸನ್ಗೆ.
ತುಂಬಾ ದೂರ ಶಾಲೆ, ಅವ್ರು ಯಾವುದೋ ರಿಲೇಷನ್ ಮನೆಯಲ್ಲಿ ಮಗುವನ್ನ ಬಿಟ್ಟು ಓದಿಸ್ತೀವಿ ಆಗದೇ ಇಲ್ಲ ಅಂತ ಸಂದರ್ಭ ಬಂದಾಗ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಇಲ್ಲಿ ಈ ವರ್ಷ 7 ಮಕ್ಕಳಿದ್ದಾರೆ, ಅದರಲ್ಲಿ 2 ಮಕ್ಕಳು ಔಟ್ ಗೋಯಿಂಗ್, ಈಗ 5th ಅಲ್ಲಿ ಇರೋದ್ರಿಂದ 6th ಹೋಗ್ಲೇಬೇಕು ಬೇರೆ ಶಾಲೆಗೆ. ಅದು ಅಲ್ಲದೆ ನಮ್ಗೆ ಈ ಸರಿ ಸರ್ಕಾರ ನಿಯಮ ಮಾಡಿದ್ದು 6 ವರ್ಷ ಕಡ್ಡಾಯ ಆಗ್ಲೇಬೇಕು ಅಂತ ಹೊಸ ರೂಲ್ಸ್ ಬಂದಿದೆ. ಈಗ 5 ವರ್ಷ 5.5 ವರ್ಷದಿಂದ ನಮ್ಗೆ ಅವಕಾಶಗಳಿತ್ತು, ಇದು ಕಡ್ಡಾಯವಾಗಿ 6 ವರ್ಷ ಆಗಿದ್ರಿಂದ ಒಂದೊಂದು ದಿನದಲ್ಲೂ ವ್ಯತ್ಯಾಸ ಆಗಿ ನಮ್ಮ ಮಕ್ಕಳಿಗೆ ಈ ಸರಿ ಹೊಡೆತಾನೆ ಬೀಳುತ್ತೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ. ಪ್ರೈವೇಟ್ನವ್ರಾದ್ರೆ ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ UKG+ ಅಂತ ಮಾಡ್ತಿದಾರಂತೆ. ಈಗಲೇ ಅವ್ರ ಅಪ್ರೋಚ್ ಮಾಡಾಗಿದೆ ಪೇರೆಂಟ್ಸ್ಗಳ. ನಮ್ಮನ್ನ ಹಾಗೆ ಮಾಡಕ್ ನಮ್ಗೆ ಆ ತರದ ವ್ಯವಸ್ಥೆಗಳೇ ಇಲ್ಲ. ಬಂದಿರುವ ಮಕ್ಕಳಿಗೆ ಸೌಲಭ್ಯಗಳನ್ನ ಒದಗಿಸಿ ಕೊಡುವಂತ ಜವಾಬ್ದಾರಿ ನಮ್ಮ ಇಲಾಖೆದಾಗಿರುತ್ತೆ, ಶಿಕ್ಷಕರಾಗಿರುತ್ತೆ. ಎಲ್ಲಾ ತರದ ಸೌಲಭ್ಯಗಳು ಒದಗಿಸಿ ಕೊಟ್ಟರೆ, ಮುಖ್ಯವಾಗಿ ನಾನು ಸಾರಿಗೆ ಸೌಲಭ್ಯ ಹೇಳಲೇಬೇಕು. ಸಾರಿಗೆ ಈ ಭಾಗದ ಮಕ್ಕಳನ್ನ ಈ ಸರಿ ಅಪ್ರೋಚ್ ಮಾಡಿ ನಾನು ಪರ್ಸನಲ್ ಫೋನ್ ಮಾಡಿ ಅಲ್ಲಿ ಎಂಟ್ರಿ ಮಾಡೋರಿಗೆ ಹೆರಟೆಯ ಶಾಲೆ ಮಕ್ಕಳುಗಳು, ಯಾಕೆಂದ್ರೆ ತುಂಬಾ ದೂರ ಇದೆ, ನಂಗೆ ವೈಯಕ್ತಿಕವಾಗಿ ಗೊತ್ತು, ಮಕ್ಕಳ ಹೆಸರು ಸೇರಿಸಿದೀವಿ. ಆದ್ರೆ ಒಂದ್ ಇಡೀ ಕ್ಲಸ್ಟರ್ ಇಂದ ಮಾಹಿತಿ ಕೊಡುವಾಗ ನಾವು ಒಂದು 20-25 ಹೆಸರು ಕೊಡ್ತೀವಿ ಒಂದೊಂದು ಕ್ಲಸ್ಟರ್ ಇಂದ. ಅವ್ರು ಅಲ್ಲಿ ಇಡೀ ತಾಲೂಕಿಂದ ಬಂದಾಗ ಏನಾಗುತ್ತೆ, ಅಲ್ಲಿ ಅವ್ರಿಗೆ ಅವಕಾಶ ಇರೋದು 50ರಿಂದ 60 ಇರುತ್ತೆ. ಅದನ್ನು ಫಿಲ್ಟರ್ ಮಾಡ್ತಾರೆ. ಆವಾಗ ನಮ್ಮ ಮಕ್ಕಳು ಕೈತಪ್ಪಿ ಹೋಗೋ ಸಾಧ್ಯತೆಗಳಿರುತ್ತೆ. ಆದ್ರೆ ಅದಕ್ಕೆ ಕ್ರೈಟೀರಿಯಾವೂ ಇದೆ. 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶಾಲೆ ಇಲ್ಲದೆ ಇದ್ರೆ ಮಾತ್ರ ಆ ಮಗುವಿಗೆ ಅವಕಾಶ ಸಿಗತ್ತೆ. ದೊಡ್ಡ ಕ್ಲಾಸಿಗೆ ಹೋದಾಗ ಸಿಗಲ್ಲ, ಆ ಮಗು ಆ ಶಾಲೆ ನೆಕ್ಸ್ಟ್ ಇರಲ್ಲ ಅನ್ನೋ ಈ ತರದೆಲ್ಲ ಇರುತ್ತೆ ಅಲ್ಲಿ. ಆದ್ರೆ ಈ ವರ್ಷ ಒಂದಾದ್ರೂ ಮಗು ಬರ್ಲಿ ಅನ್ನೋದು ಆಶೆ ನಂದಿದೆ. ಪರ್ಟಿಕ್ಯುಲರ್ ಆಗಿ ದೂರದಿಂದ ಬರೋ ಮಕ್ಕಳಿಗೆ ಹೆಸರು ಸೇರಿಸಿದೀನಿ ನಾನು. ಇನ್ನು ಸ್ಕಾಲರ್ಶಿಪ್ ಸರ್ ಹೇಳಿದ್ರು, ಸ್ಕಾಲರ್ಶಿಪ್ ಹಾಕೋದು ಶಿಕ್ಷಕರ ಎಷ್ಟೊಂದು ನೀವು ಮಾಡಿದ್ರು ಸಹ ಎಷ್ಟೊಂದು ಇಲ್ಲೂ SC/ST ಮಕ್ಕಳಿದ್ದಾರೆ. ಏನ್ ಮಾಡ್ತೀರಿ ಅಂದ್ರೆ ಒಂದು ಸೂಕ್ತ ದಾಖಲೆ. ನಾನು ಲಾಸ್ಟ್ ಟೈಮ್ ಅವ್ರಿಗೆ ಪೇರೆಂಟಿಗೆ ಇಲ್ಲೇ ಸಭೆಯಲ್ಲೇ ಬೈದೆ, ನಿಮ್ಗೆ ಗೊತ್ತಿದೆ, ನೀವು ಯಾವ್ದು ಟೀಚರೇ ಮಾಡ್ತಾರೆ, ಒಂದು ತಂದ್ಕೊಡೋದಿಲ್ಲ, ಒಂದು ಆಧಾರ್ ಕಾರ್ಡ್ ತಂದ್ಕೊಡೋದಿಲ್ಲ, ಜಾತಿ ಆದಾಯ ತಂದ್ಕೊಡ್, ಕೊನೆ ಪಕ್ಷ ಜನನ ಸರ್ಟಿಫಿಕೇಟೇ ತಂದ್ಕೊಟ್ಟಿಲ್ಲ ಇಷ್ಟು ದಿನಕ್ಕೆ ಶಾಲೆಗೆ. ಇವೆಲ್ಲ ಏನ್ ಗೊತ್ತಾ, ನೀವು ಹೇಗಿರ್ತೀರೋ ಹಾಗೆ ನಿಮ್ಗೆ ಅವಕಾಶಗಳನ್ನ ಒದಗಿಸಿಕೊಡ್ಬೋದು. ನೀವು ಯಾವುದನ್ನೂ ಮಾಡಿಕೊಡದೆ, ಯಾವ ಸೌಲಭ್ಯಗಳಿಗೂ ಯಾವುದಕ್ಕೂ ಒದಗಿಸಿಕೊಡದೆ ಇದ್ರೆ ನಾವು ಏನು ಮಾಡಕ್ಕಾಗಲ್ಲ. ಎಷ್ಟೋ ಮಕ್ಕಳಿಗೆ ಅದರಲ್ಲೂ SC/ST ಬರ್ತಾರಲ್ವಾ, ಅವರಿಗೆ ಸರ್ಕಾರ 1 ವರ್ಷನೂ ನಿಲ್ಲಿಸಿಲ್ಲ. OBCಗೆ ಕಳೆದ 4-5 ವರ್ಷಗಳಿಂದ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಕೊರೋನಾ ನಂತರದ ಕಾಲದಲ್ಲಿ. SC/ST ಮಾತ್ರ 1,050 ರೂಪಾಯಿ ನೀವು ಅಪ್ಲೈ ಮಾಡಿದ್ರಿ ಅಂದ್ರೆ ಅಕೌಂಟಿಗೆ ಬಂದೇ ಬರುತ್ತೆ, ನಾವು ಚೆಕ್ ಮಾಡಕ್ಕೂ ಆಗತ್ತೆ. ಹಾಗಾಗಿ ಇನ್ನಾದ್ರೂ ಸಹ ನೀವು ಏನ್ ಮಾಡ್ಕೋಬೇಕು, ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಶಾಲೆ ಕೊಟ್ರೆ ಟೀಚರೇ ಹಾಕ್ತಾರೆ. ಆನ್ಲೈನ್ ಅಲ್ಲಿ ಈ ಸರಿ ಶಿಕ್ಷಕರಿಗೆ ಬಿಟ್ಟಿದ್ದಾರೆ. ಮೊನ್ನೆ ಒಂದು ರಿಜಿಸ್ಟ್ರೇಷನ್ ಆಗಿದೆ, INO ರಿಜಿಸ್ಟ್ರೇಷನ್ ಎಲ್ಲಾ ಶಾಲೆಗಳದ್ದು ಮಾಡಿಸಿದೀವಿ ನಾವು. ಆ ರಿಜಿಸ್ಟ್ರೇಷನ್ ಪ್ರಕಾರ ಸರ್ ಶಾಲೆ ಶಿಕ್ಷಕರೇ ಈಗ ಲಾಗಿನ್ ಆಗಿ ಅಪ್ಲೈ ಮಾಡ್ಬೋದು, ಅಪ್ರೂವ್ ಕೊಡ್ಬೋದು, ಸ್ಟೇಟಸ್ ಹೇಗಿದೆ ಎಲ್ಲ ಚೆಕ್ ಮಾಡಿ ಎಲ್ಲವನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ. ಯಾಕೆಂದ್ರೆ ಸರ್ಕಾರ ನಿಮ್ಗೆ ತುಂಬಾ ಸೌಲಭ್ಯಗಳನ್ನ ಕೊಡುತ್ತೆ, ಅವುಗಳನ್ನ ಬಳಸ್ಕೊಳ್ಳಿ. ಅವುಗಳನ್ನು ಬಳಸ್ಕೊಳ್ತಾ ಹೋದಾಗೆ ಚೆನ್ನಾಗಿ ಮಾಡ್ಬೋದು. ಇರೋ ಮಕ್ಕಳನ್ನ ಇಲ್ಲೇ ಬಿಡಿ, ಬೇರೆ ಶಾಲೆ ಕರ್ಕೊಂಡು ಹೋಗ್ತೀನಿ ಆ ತರದ ಯೋಚನೆಗಳು ಎಂದು ಮಾಡಬೇಡಿ. ದೂರಕ್ಕೆ ಹೋಗೋರು ಕಡಿಮೆ, ಮಾಸ್ತಿಕಟ್ಟೆ ಹೋಗೋರು ಇದ್ದಾರೆ ಅನ್ಸುತ್ತೆ, ಕಬ್ಳೆಗೆ ಹೋಗೋರು ಕಡಿಮೆ ಈ ಭಾಗದಲ್ಲಿ. ಒಂದಿಷ್ಟು ಜನ ನೀವು ಹೇಳ್ಬೇಕು, ನೀವು ಅಕ್ಕಪಕ್ಕದ ನಮ್ಮ ಶಾಲೆಗೆ ಹಾಕೋಣ, ನಮ್ಮ ಶಾಲೆ ಉಳಿಸೋಣ ಅಂತ ಒಂದಿಷ್ಟು ಜನಕ್ಕೆ ಮಾಹಿತಿ ಕೊಡಿ. ಮೊಟ್ಟೆ ಇವೆಲ್ಲ ಬಿಸಿ ಊಟ ಯೋಜನೆ ಸಮರ್ಪಕವಾಗಿ ಆಗ್ತಾ ಇದೆ. ನಾನು ಬಂದಾಗ್ಲೂ ಇಲ್ಲಿ ಊಟ ಮಾಡಿಯೇ ಹೋಗ್ತೀನಿ. ಕಡಿಮೆ ವಿಸಿಟ್ ಆಗ್ಲಿಕ್ಕೆ ಕಾರಣ ನಂಗೆ ಈಗ ಒಂದು ಚಾರ್ಜ್ ಕ್ಲಸ್ಟರ್, ನನ್ನ ಮೂಲ ಕ್ಲಸ್ಟರ್ ಯಡೂರು, ಅವ್ರು ಹೇಳಿದಂಗೆ ಆ ಕ್ಲಸ್ಟರ್ನ ಎಲ್ಲಾ ಶಾಲೆಗಳು 10-15 ವಿಸಿಟ್ಗಳು ಇದ್ದೇ ಇದೆ ನಂದು. ಇದು ಮತ್ತು ಕಾರಣ LPS, ನಾವು ಟೀಚರ್ಗೆ ನೇರವಾಗಿ ಮಾಹಿತಿ ಕೊಡ್ತೀವಿ. ಮಕ್ಕಳ ಭೌತಿಕ ಇದರ ಬಗ್ಗೆ ಮಾಹಿತಿ ಕಳ್ತೀವಿ, ಕಲಿಕಾ ಬಗ್ಗೆ ಟೀಚರ್ಸ್ಗೆ ನೇರವಾಗಿ ತಗೊಳ್ಳೋದ್ರಿಂದ ದೊಡ್ಡ ಶಾಲೆ ಆದ್ರೆ ನಾವು ಹೋಗಿ ನೋಡ್ಲೇಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ನಾನು ಇರ್ತೀನಿ, ನನ್ಗಿರೋ ತನಕ ನನ್ನಿಂದ ಸಹಾಯ ಆಗೋದೆಲ್ಲ ಮಾಡ್ತೀನಿ. ನಾವು ಟೀಚರ್ಗೆ ಅಪ್ರೋಚ್ ಮಾಡ್ತಾ ಇದ್ವಿ, ಮಾಡಿ ಹೀಗೆ ಮಾಡಿ ಮಕ್ಕಳಿಗೆ ಸೌಲಭ್ಯ ಕೊಡಿ ಅಂತ ಹೇಳಿ ಎಲ್ಲವನ್ನ ಅನುಕೂಲ ಆಗುವಾಗ ಇಲಾಖೆ ಮಾಡ್ತಾ ಇದೆ. ನೀವು ಮಕ್ಕಳಿಗೆ ಮತ್ತು ಒಂದು ಇಂಪಾರ್ಟೆಂಟ್ ಇದೆ, FLN. ಎಷ್ಟೋ ಈ ನ್ಯೂಸಲ್ಲೆಲ್ಲ ಬರೋದು ನೋಡಿರ್ತೀವಿ ನಾವು. 5ನೇ ಕ್ಲಾಸಿಗೆ ಬಂದು ಒಂದು ಗಣಿತದ ಕೂಡ ಲೆಕ್ಕ ಬರಲ್ಲ ಮಕ್ಕಳಿಗೆ ಅನ್ನೋ ತರ ದಿನ ಬರ್ತಾ ಇರುತ್ತೆ ಪೇಪರ್ ಅಲ್ಲಿ. ಎಲ್ಲೆಲ್ಲೋ ಹೋಗಿ ಸಮೀಕ್ಷೆಯನ್ನ ಮಾಡ್ತಾರೆ. ಟೀಚರ್ ಶಾಲೆಯಲ್ಲಿ ಕಲಿಸೋದು ಮಾತ್ರ ಅಲ್ಲ, ನೀವು ಮನೆಯಲ್ಲಿ ಒಂದಿಷ್ಟು ಮಕ್ಕಳ ಜೊತೆ ಅರ್ಧ ಗಂಟೆ ಆದ್ರೂ ಕೂತ್ಕೋಬೇಕು, ಪುಸ್ತಕ ಓಪನ್ ಮಾಡ್ಬೇಕು. ಅವ್ನು ಬರೆಯೋದು, ನೀವು ಎಷ್ಟೋ ಜನ ಅನ್ಎಜುಕೇಟೆಡ್ ಪೇರೆಂಟ್ಸ್ ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಮಗು ಜೊತೆ ಕೂತ್ಕೊಳ್ಳೋ ಅಭ್ಯಾಸ ಮಾಡಿ. ನನ್ನ ಜೊತೆ ಕೂತ್ಕೊಳ್ತಾ ಇದ್ದಾರೆ ಅಂದ್ರೆ ಮಗು ಬರೆಯತ್ತೆ. ನೀವೇ ಮಗು ಪುಸ್ತಕ ನೋಡದೆ ಧಾರಾವಾಹಿ ನೋಡ್ಕೊಳ್ತೋ ಇನ್ಯಾರ್ದೋ ಮನೆ ಹರಟೆ ಮಾಡ್ತಾ ಇದ್ರೆ ನಿಮ್ಮ ಮಗುನು ಪುಸ್ತಕ ತೆರೆಯಲ್ಲ. ನಿಮ್ ಮಗು ಪುಸ್ತಕ ತೆಗಿಬೇಕು ಅಂದ್ರೆ ನೀವು ಕೂತ್ಕೋಬೇಕು. ಅರ್ಧ ಗಂಟೆ ಕೂತ್ಕೊಳ್ಳಿ, ಇವು ವಯಸ್ಸಿಗೆ ಅರ್ಧ ಗಂಟೆ ಕೂತ್ರು ಸಾಕು, ನೀವು ಜಾಸ್ತಿ ಬೇಡ. ನಿಮ್ಮ ಅದು ಓದು ಬರಹ ಓದ್ತಾರೆ, ನಾವು ಓದಿಸ್ತೀನಿ, ಇಲ್ಲಿ ಬಂದಾಗ ನಾನು ಓದಿಸ್ತೀನಿ. ಅವನಿಗಂತೂ ಅವ್ನು ಎಷ್ಟು ಚಂದ ಮ್ಯಾಥ್ಸ್ ಮಾಡ್ತಾನಂದ್ರೆ ನಾನು ಮಣಿ ಅವೆಲ್ಲ ಕೊಟ್ಟು ಅವತ್ತು ಮಾಡಿಸಿದ್ದೀನಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇನ್ನೂ ನೀವು ಮಾಡ್ಬೋದು, ನಿಮ್ಮ ಮಕ್ಕಳು ಇನ್ನೂ ಜಾಣರು ಇದ್ದಾರೆ.
ನೀವೇ ಅವ್ರನ್ನ ಹೆಡರ್ ಮಾಡ್ತೀರಿ. ನೀವು ಮನೇಲಿ ಪುಸ್ತಕ ಮುಡ್ಸಲ್ಲ, ಓಪನ್ ಮಾಡ್ಸಲ್ಲ, ಪುಸ್ತಕ ದಟ್ಟಿ ಇರಲ್ಲ, ಬೈಂಡ್ ಹಾಕೋದು ಅವೆಲ್ಲ ನಿಮ್ ಜವಾಬ್ದಾರಿ ಶಿಕ್ಷಕರದಲ್ಲ. ಅವೆಲ್ಲ ಮಾಡಿ ಮಕ್ಕಳು ಶಿಸ್ತಲ್ಲಿ ಕಳಿಸುವಂಥದ್ದು. ಮಗು ಎಷ್ಟು ಶಾಲೆಯಲ್ಲಿ ಎಲ್ಲ ಸೌಲಭ್ಯ ಪಡೆಯೋದಕ್ಕಿಂತ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ನೀವು ಸ್ವಚ್ಛವಾಗಿ ಯೂನಿಫಾರ್ಮ್ ಹಾಕಿ ಕಳಿಸುವಂಥದ್ದು, ಕೂದಲ್ ಕಟ್ಟಿಂಗ್ ಇಲ್ಲ, ಇದು ಪ್ರತಿಯೊಂದು ನಿಮ್ ಜವಾಬ್ದಾರಿಯಾಗಿರುತ್ತೆ. ತಪ್ಪದೆ ಶಾಲೆ ಕಳಿಸ್ಬೇಕು. ನಾಗವೇಣಿ ಅಮ್ಮ ಗೊತ್ತಾಯ್ತಲ್ಲ, ಇವತ್ತು ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಶಾಲೆ ಕಳಿಸಿ. ಅವಳು ಬರ್ತಾ ಇದ್ದಾಳೆ ಈಗ. ಮೊದ್ಲು ಅವಳು ಸ್ವಲ್ಪ ದಿನ ಶಾಲೆ ಬರೋದಂದ್ರೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಹಾ, ಈಗ ಅವಳಿಗೆಲ್ಲ ಅಪ್ರೋಚ್ ಮಾಡಿ ಎಲ್ಲ ಹೇಳಿ ಅಲ್ಲೇನೆ ನಾಗವೇಣಿ. ಈಗ ನೋಡಿ ಎಷ್ಟು ಖುಷಿ ಆಗುತ್ತಲ್ವಾ ಶಾಲೆಗೆ ಬಂದ್ರೆ. ಹಾ, ಎಲ್ಲವೂ ಮಾಡ್ತಾರೆ. ನೀವು ಬನ್ನಿ, ಮೊದ್ಲು ಶಾಲೆಗೆ ಬನ್ನಿ. ನಾವು ಏನ್ ಸೌಲಭ್ಯ ಕೊಡ್ಬೇಕು ಕೊಡಿ. ನಿಮ್ ಪುಸ್ತಕ ತಗೊಳಕ್ಕಾಗಲ್ಲ, ಕೊಡ್ತೀವಿ ಎಲ್ಲವನ್ನೂ. ಹಾ ನೋಡಿ, ಎಲ್ಲ ಮೊನ್ನೆ ಸರ್ ನಾವೆಲ್ಲ ಇದು ಮಾಡಿ ಗ್ರಾಮ ಪಂಚಾಯತಿಯವರು ಎಲ್ಲ ಅಪ್ರೋಚ್ ಮಾಡಿಸಿ ಅವ್ರನ್ನ ಮಾಡಿದ. ಆ ಮಗು ಮಾಡ್ಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ವಿ. ಎಲ್ಲ ಸೌಲಭ್ಯ ಅವರು ಎಂತದೂ ತಂದು ಕೊಟ್ಟಿರ್ಲಿಲ್ಲ ಶಾಲೆಗೆ. ಇಂಥದ್ದೇ ನಮ್ಮ ಭಾಗದಲ್ಲಿ ಒಂದಿಷ್ಟು ನಮ್ಮ ಪೋಷಕರದ ನಿರ್ಲಕ್ಷ್ಯದಿಂದ ಹೀಗಾಗ್ತಾ ಇದೆ ಕಾರಣ. ಒಂದಿಷ್ಟು ಆಗತ್ತೆ. ಅವು ಯಾವ್ದು ಬಂದವ್ರಿಗೆ ನಾವು ಸೌಲಭ್ಯ ಒದಗಿಸಿ ಖಂಡಿತ ಕೊಡ್ತೀವಿ ಅಂತ ಹೇಳ್ತಾ ಎಲ್ಲರಲ್ಲೂ ಕ್ಷಮೆ ಕೇಳ್ತಾ, ನಂಗೆ ಇವತ್ತು ಹೋಗ್ಲೇಬೇಕು ತುರ್ತು. ಯಾಕೆಂದ್ರೆ ನಮ್ಮ ಈಗಾಗಲೇ ರಿಟೈರ್ಡ್ ಆದ ಅಡುಗೆ ಸಿಬ್ಬಂದಿಯವರಿಗೆ ಇಡಿಗಂಟು ಅನ್ನೋ ಒಂದು ಹಣ, ಒಂದು ನಿರ್ದಿಷ್ಟ ಸರ್ಕಾರದಿಂದ ಹಣ ಬರುತ್ತೆ ವಯೋ ನಿವೃತ್ತಿ ಆದವರಿಗೆ. ಆ ಸೌಲಭ್ಯ ಇವತ್ತೇ ಲಾಸ್ಟ್ ಡೇಟ್, ನಿನ್ನೆ ಲಾಸ್ಟ್ ಡೇಟ್ ಇತ್ತು. ನಾವು ಇವತ್ತು ನಮ್ ಸಭೆ ಇದೆ ಅಲ್ಲಿ, ನಾನು ಹೋಗಿಲ್ಲ ಸಭೆಗೆ BO ಆಫೀಸಲ್ಲಿ. ಆ ಸಭೆಗೆ ಎಂತೂ ಬರ್ತೀವಿ, ನಾಳೆ ಕೊಡ್ತೀವಿ ಅಂದ್ರೆ ಇವತ್ತು ನಾನು ಸಲ್ಲಿಸಿಲ್ಲ ಅಂದ್ರೆ ನಾಳೆ ಜಿಲ್ಲಾ ಪಂಚಾಯತಿ ನನ್ನ 2 ಕ್ಲಸ್ಟರ್ ಮಾಹಿತಿ ಹೋಗೋದೇ ಇಲ್ಲ. ಪಾಪ ಅವರು ಒಂದಷ್ಟು ವರ್ಷಗಳ ಕಾಲ ಒದ್ದಾಡಿ ಕೆಲಸ ಮಾಡಿರ್ತಾರೆ. ಅವರಿಗೆ ಸೇವೆ ಸೌಲಭ್ಯ ಒದಗಿಸಿಕೊಡೋದು ನನ್ನ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕ್ಷಮೆ ಕೇಳ್ತಾ ನಾನು ಸಭೆಯಿಂದ ನಿರ್ಗಮಿಸ್ತಾ ಇದ್ದೇನೆ ಸರ್. ಇಲಾಖೆಯ ಮಾಹಿತಿಯನ್ನು ನೀಡಿರ್ತಕ್ಕಂಥ ಶ್ರೀಮತಿ ರೇಖಾ ಅವರಿಗೆ ಧನ್ಯವಾದಗಳು. ಅವರನ್ನ ಈಗ ನಾವು ಬೀಳ್ಕೊಡ್ಲಿಕ್ಕೆ ಅನಿವಾರ್ಯವಾಗಿ ಬೀಳ್ಕೊಡ್ತಾ ಇದ್ದೀವಿ. ಹಾ, ನಾನು ಹೇಳಿರ್ತೀನಿ ಸರ್. ನಾನು ಸಂಜೆ ನೆಟ್ವರ್ಕಿಗೆ ಹೋಗಿ ನಾಳೆ ಬರ್ತೀರಲ್ಲ, ನಾಳೆ ಸರಿ. ನಿಮ್ಮ ಅನುಭವವನ್ನು ಹೇಳಿ, ಶಾಲೆ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಹೇಳಿ. ಅಯ್ಯೋ ಟೀಚರ್ ಇದ್ದಾರೆ ಏನ್ ಹೇಳೋದು ಅಂತ ಹೇಳಿ ಅನ್ಕೋಬೇಡಿ. ದಯವಿಟ್ಟು ಸರ್ ಹತ್ರ ಹೇಳಿ, ಮಾತಾಡಿ, ತೊಂದರೆ ಇಲ್ಲ. ನಮ್ಮ ಈ ಯೋಜನೆಯ ಬಗ್ಗೆ, ಈ ಪರಿಶೋಧನೆಯ ಬಗ್ಗೆ ಶ್ರೀಯುತ ಶಿವಪ್ರಸಾದ್ ಸರ್ ಅವರು ನಾಳೆ ಮಾತಾಡಬೇಕು ಅಂತ ಇರ್ತಾರೆ. ಸಮಗ್ರ ಶಿಕ್ಷಣ ಯೋಜನೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಈ ದಿನ ಸಮಾರಂಭ ಸಭೆಗೆ SDMC ಅಧ್ಯಕ್ಷರಾದ ಸುಮಾರವರ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಯಿಂದ ಬಂದಿರತಕ್ಕಂಥ ಜಗೇಂದ್ರಪ್ಪರ ಮತ್ತು ನಾಗೇಶ್ ಅವರ ಮತ್ತು ಇಲ್ಲಿ ಮುಖ್ಯ ಶಿಕ್ಷಕರ ಮತ್ತು ಪೋಷಕರ ಈ ಒಂದು ಸರ್ಕಾರದಿಂದ ಮಾಡಿ ಹೊರತುಪಡಿಸಿರ್ತಕ್ಕಂಥ ಈ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಬೇಕು. ಇದ್ರ ಬಗ್ಗೆ ತಮ್ಮಲ್ಲೆಲ್ಲ ತಿಳ್ಕೊಂಡು ಏನೇನು ನ್ಯೂನತೆಗಳಿದೆ ಅನ್ನೋದನ್ನ ನೀವು ಅವ್ರಿಗೆ ಹೇಳಿದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದು ಭಾಳ ಉತ್ತಮವಾದ ಕಾರ್ಯಕ್ರಮ ಇದೆ. ಇದಕ್ಕೆ ಬೇರೆ ಕಡೆ ಎಲ್ಲ ಮಾಡಿದ್ದೆ. ಈಗ ನಾನೇ ಹೋಗಿದ್ದೆ, ರಿಪ್ಪನ್ಪೇಟೆಗೆ ಹೋಗಿದ್ದೆ, ಹುಂಚಾದಲ್ಲಿ ಹೋಗಿದ್ದೆ. ಎಲ್ಲ ಕಡೆ ತುಂಬ ಚೆನ್ನಾಗಿ ನಡೀತಾರೆ. ಊಟದ ವ್ಯವಸ್ಥೆ ಆಗಲಿ, ಸ್ಕೂಲ್ನಲ್ಲಿ ಚಟುವಟಿಕೆಗಳಾಗಲಿ, ಪ್ರತಿಯೊಂದು ವ್ಯವಸ್ಥೆನೂ ನೀವು ಏನೇನು ನ್ಯೂನತೆಗಳಿದೆ ಅದನ್ನು ಹೇಳಬೇಕು. ಅವಾಗ ಮುಂದಿನ ದಿನ ಸರಿಯಾಗುತ್ತದೆ. ಅದನ್ನ ಸರಿ ಮಾಡ್ತಕ್ಕಂಥದ್ದಕ್ಕೆ ಇವರು ರೆಕಮೆಂಡ್ ಮಾಡಿ ಕಳಿಸ್ತಾರೆ. ಅಂದರೆ ಅದನ್ನು ಸರಿ ಮಾಡ್ಸೋಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳುತ್ತೆ. ಇನ್ನು ತಾವು ಮತ್ತು ಮಕ್ಕಳುಗಳನ್ನ ಸ್ವಲ್ಪ ಜಾಸ್ತಿ ಕಳಿಸ್ಕೊಡ್ಬೇಕು. ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬಿಟ್ಟು ಇಲ್ಲಿ ಶಾಲೆ ಈ ಥರ ಇದೆ, ಸಿಂಗಲ್ ಇದೆ, ಅದು ಕೂಡ ಮಾಡಲಿ, ಬರಲಿ ಅಂತೇಳಿ ಹೇಳಿ. ತುಂಬ ದೂರಕ್ಕೆ ಕಳಿಸೋ ಬದಲು ಇಲ್ಲೇ ಹತ್ರದಲ್ಲಿದ್ದರೆ ನಿಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನಾನು ಧನ್ಯವಾದಗಳು ಸರ್ ಸಲಹೆ ನೀಡಿದ್ದಕ್ಕೆ. ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಾಮಾಜಿಕ ಲೆಕ್ಕ ಪರಿಶೋಧನೆ 2022-23 ಸಾಲಿನ
ಈ ಒಂದು ಯೋಜನೆಯನ್ನು ಕಳೆದ 3 ದಿನದಿಂದ ಸಮರ್ಪಕವಾಗಿ ಹಾಗೆಯೇ ತುಂಬ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಹಾಗೇನು ಸಹ ಮುಖ್ಯ ರೂವಾರಿಗಳಾಗಿರ್ತಕ್ಕಂತಹ ಶಿವಪ್ರಸಾದ್ ಸರ್ ಅವರು ತುಂಬ ಸಂತೋಷದಿಂದ ಒಪ್ಪಿ ಸಣ್ಣ ಶಾಲೆ ಅದು ಬಂದು ಖುಷಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ರೂವಾರಿಗಳಾಗಿರ್ತಕ್ಕಂತಹ ಶ್ರೀಯುತ ನಾಗೇಶ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಶಾಲೆಗೆ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಕಷ್ಟ ಆಗುತ್ತೆ ಪರಿಸರವನ್ನು ನೋಡಿದ್ರೇನೆ. ಆದರೂ ಈ ಪರಿಸರದಲ್ಲಿಯೂ ತುಂಬ ಚೆಂದ ನಮ್ಮ ಜೊತೆಗೆ ಹೊಂದ್ಕೊಂಡು ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಶ್ರೀ ದೇವೇಂದ್ರಪ್ಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ 2022-23 ನಾನು ಇರಲಿಲ್ಲ. ಆಗ ನಾಗೇಂದ್ರ ಸರ್ ಅಂತ ಹೇಳಿ ಇದ್ದರು. ಅವರಿಗೂ ಪಾಪ ಹಿಂದಿನವರು ಸರಿಯಾಗಿ ರೀತಿಯಲ್ಲಿ ಲೆಕ್ಕವನ್ನು ಕೊಟ್ಟಿರಲಿಲ್ಲ. ಆದರೂ ಅದನ್ನೆಲ್ಲ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರು. ಮೊನ್ನೆ ಸಿಕ್ಕಿರಲಿಲ್ಲ, ಇವತ್ತು ಲೆಕ್ಕಗಳೆಲ್ಲ ಸಿಕ್ಕಿದ್ದು ಕಡೆಗೆ ಅದನ್ನು ಕೊಟ್ವಿ. ಆ ಲೆಕ್ಕವನ್ನೆಲ್ಲ ಸರಿದೂಗಿಸ್ಕೊಂಡು ಸಮಾಧಾನವಾಗಿ ಅದನ್ನು ವ್ಯವಸ್ಥಿತವಾಗಿ ಜೋಡಿಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಕುಮಾರಿ ಸರಿತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ SDMC ಅಧ್ಯಕ್ಷರಾದ ಶ್ರೀಮತಿ ಸುಮಾ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಅಂಗನವಾಡಿ ಸಿಬ್ಬಂದಿಯವರಿಗೂ, ನಮ್ಮ ಈ SDMC ಸದಸ್ಯರಿಗೂ, ಹಾಗೆಯೇ ಪೋಷಕರಿಗೂ, ಮಕ್ಕಳಿಗೂ, ನಮ್ಮ ಬಿಸಿ ಊಟ ಸಿಬ್ಬಂದಿಯವರಿಗೂ ಮತ್ತು ಆಶಾ ಕಾರ್ಯಕರ್ತೆಯವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ